ಬೇಬಿ ಚೆನ್ನಾಗಿ ಕಾಣ್ತಿದೆ ಕಣೆ. ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದಾ? 2600ಕ್ಕೆ 3 ಸೇಮ್ ಒಂದು ಥರನೇ ಕಾಣ್ತಿದೆ. ಹಲೋ ಈಗ ಸಹ್ಯಾದ್ರಿ ಥಿಯೇಟರ್ ಪಕ್ಕದ ರೋಡಲ್ಲೇ ಬಂದ್ವಿ. ಬೇಬಿ ಶರ್ಟ್ ಅಲ್ಲಿ 1500ಗೆ 3 ಐತೆ. ಲಾಂಡ್ರಿಗೆ ಒಗೆಯಕ್ಕೆ ವಾಷಿಂಗ್ ಮಿಷಿನ್ ಮನೇಲಿ ಹಾಕಕ್ ಹೋಗ್ತೀಯಲ್ಲ, ವಾವ್ ಸಕ್ಕತ್ ಗ್ರ್ಯಾಂಡ್ ಅನ್ಸುತ್ತೆ ಬೇಬಿ. ಕಲರ್ ಎರಡಕ್ಕೂ ಚೆನ್ನಾಗಿ ಕಾಣಿಸ್ತಿದೆ. ತಾಳಿ ಏನೋ ಒಳ್ಳೆ ಆಫರ್ಸ್ಗಳು ಇಟ್ಟಂಗಿದೆ. ಇನ್ನ ಏನೇನು ಆಫರ್ಸ್ಗಳು ಇಟ್ಟಿದ್ದೀರಾ ಹೇಳಿ ನೋಡೋಣ. Let's go. ಕೆಲಸ ಮಾಡ್ತೀಯ ಇವನೊಬ್ಬ ಯಾವಾಗ್ಲೂ ಕರಿತಾನೆ ಇರ್ತಾನೆ. ಏನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ ಆಲ್ರೆಡಿ. ನಾನೇನೋ ಮಾತಾಡ್ತಿದ್ದೆ ಅವಳ ಹತ್ರ. ಏನ್ ಮಾತಾಡ್ತಿದ್ದೆ? ಅವಳು ಕೆಲಸ ಮಾಡ್ತಾಳಂತೆ ಆಫೀಸಿಗೆ ಹೋಗಿ. ಅದು ಬಿಟ್ಟೆ ಅನ್ನಲ್ಲ ಇನ್ನೆಲ್ಲ ಮಾಡ್ತಾಳೆ. ಕ್ಯೂಟಿ ರೆಡಿ ಆಗಿದ್ದಾಳೆ, ಬಾ ವಾಕಿಂಗ್. ಸರಿ ಆಯ್ತು, ಬೇಗ ಬಾ. ಹಿಡ್ಕೋ, ಜಾಕೆಟ್ ಹಾಕ ಬರ್ತೀನಿ. ಚೀಟಿ ಎಲ್ಲಿ ನನ್ನ ಜುಬ್ಬಿ? ಇವರೊಳ್ಳೆ ಶುರು ಆಯ್ತು, ಕ್ಯಾಮ್ರಾ ಹಿಡ್ಕ ಬಂದ್ರು ಅಂತ. ಮೈಂಡ್ ವಾಯ್ಸ್ ಇವಳ್ದು, ಮೈಂಡ್ ವಾಯ್ಸ್ ಅಲ್ವಾ ಕ್ಯೂಟಿ? ಮಳೆ ಬರಂಗಿದೆ ಸಖತ್ತು, ಹೊರಗಡೆ ವೆದರ್ ಸಖತ್ ಕೂಲ್. ಬಟ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಬಿಸಿಲು ಥರ ಕಾಣ್ತೈತೆ, ಬಟ್ ಇಲ್ಲ, ವೆದರ್ ಕಂಪ್ಲೀಟ್ ಕೂಲ್ ಇದೆ. ಕ್ಯೂಟಿ ಓನು ಕ್ಯೂಟಿ ಮಾತಾಡೆ. ವಾಕಿಂಗ್ ಏನೇ ಒಂದು ದಿನದಲ್ಲಿ ಏನೇ ಮಿಸ್ ಆದ್ರೂ ನನ್ನ ಕ್ಯೂಟಿಗೆ ಒಂದು ವಾಕಿಂಗ್ ಮಾಡಿಸ್ಬೇಕು, ಅವಾಗ ಸ್ವಲ್ಪ ಖುಷಿ ಆಗ್ತಾಳೆ. ಅದರಲ್ಲೂ ಮೇಯ್ನಾಗಿ ಇದ್ರ ಒಳಗೆ ಕ್ಯೂಟಿ ಕೂತ್ಕೊಳ್ಳೋಕ್ಕೆ ಸಖತ್ ಇಷ್ಟಪಡ್ತಾಳೆ ಅಲ್ಲ ಬೇಬೆ? ಓಕೆ ವಾಕಿಂಗ್ ಮಾಡೋಣ. ಸೈಡ್ ಸೈಡ್ ಸೈಡ್. ಯಪ್ಪ ಅಯ್ಯೋ ಬೇರೆ ಕ್ಯೂಟಿ ಸಾರಿ ಕಣೆ ಕ್ಯೂಟಿ. ಇವಳು ನೋಡಿಲ್ವ ಉರ್ಕೊಂಡು ಬೈದಾಕಳೆ ಸಾರಿ. ಆ್ಯಕ್ಚುಲಿ ಮಳೆ ಬರ್ತೈತೆ, ಹಳೆ ಇಲ್ಲಿ ಹನಿತೈತೆ ನೋಡಿ. ಐ ಥಿಂಕ್ ಇದ್ರಲ್ಲಿ ಗೊತ್ತೇ ಆಗಲ್ಲ, ಕ್ಯಾಮ್ರಾದಲ್ಲಿ ಗೊತ್ತಾಗತ್ತಾ ಏನಪ್ಪ? ನೋಡಿ ಮಳೆ ಬರಲಿ ಬಿಸಿಲು ಬರಲಿ ಕೆಲ್ಸಕ್ಕೆ ಹೋಗೇ ಹೋಗ್ತೀನಿ ನಾನು. ಏನೇ ಇದ್ರು ನಾನು ಓದ್ಲ ಹೊಡೆದೇ ಹೊಡಿತೀನಿ ಅಂತ ಹೊರಡ್ತಾವಳೆ. ಸೊ ಇವತ್ತು ಏನು ಅಂದರೆ ಇವತ್ತು ವಾಕಿಂಗ್ ಕ್ಯಾನ್ಸಲ್ಲು. ಏನು ಓ ಛತ್ರಿ ಇಟ್ಕೊಂಡವಳೆ ಎಲ್ಲಿ? ಕ್ಯೂಟಿನ್ ಕವರ್ ಮಾಡು. ಜಾತ್ರೆ ಅಂತಲ್ಲ ಚಿನ್ನಿ. ಛತ್ರಿ ಇಟ್ಕೊಂಡು ವಾಕಿಂಗ್ ಮಾಡ್ತಾ ಇದೀವಿ ನೋಡಿ ಅಲ್ಲ ಕಿಟಿ? ಹಿಡ್ಕೊಂಡು ನೀನು ಇದನ್ನ ಹಿಡ್ಕೊಂಡು ಛತ್ರಿ ಹಿಡ್ಕೊಂತೀನಿ ಬೆಸ್ಟು. ಛತ್ರಿ ಆರೋಯ್ತೈತೆ ಕಣೆ. ಅದೇ ಅವನೇನು ಗೊತ್ತ ಇಟ್ಕೊಂಡಿದ್ದೆ, ಅವನು ಅವ್ನ ಮಗಳು ಸೇಫ್ ಆಗಿರ್ಬೇಕಲ್ಲ, ಅದಕ್ಕೆ ನೋಡಿ ನಾನು ಮಳೆಯಲ್ಲಿ ನಡೀತಾ ಇದ್ದೀನಿ. ಫಸ್ಟ್ ನಾನೇ ಚೆನ್ನಾಗಿ ಇಟ್ಕೊಂಡಿದ್ದೆ. ಇಷ್ಟೇ ಒಂದು ಮಗು ಆದಮೇಲೆ ಇಷ್ಟೇ ಜನ ಮಕ್ಳ ಮೇಲೆ ಹೋಗ್ತಾರೆ. ಓಳ ಒಬ್ಳಲ್ಲಿ ಹೇಳು, ಅದಕ್ಕೆಲ್ಲ ಡೈಲಾಗ್ ಹೇಳ. ಇಲ್ಲ ಡೈಲಾಗ್ ಎಲ್ಲ ಹೊಡಿಯೋದೆಲ್ಲ, ಡೈಲಾಗ್ ಹೊಡಿಯೋದೆಲ್ಲ ನಿಲ್ಸ್ಬಿಟ್ಟಿದ್ದೀನಿ ಕಣೆ ನಾನು. ಇಲ್ಲ ಇಲ್ಲ ಆಯ್ತು ಸಾರಿ. ಹೇಳು ಆಯ್ತು ನೋಡಿ, ನಿಂಗೂ ಕವರ್ ಮಾಡಿದ್ದೀನಿ. ಹಂಗಲ್ಲ, ಏನಾರ ಒಂದು ಡೈಲಾಗ್ ಹೇಳ್ಬೇಕು. ಡೈಲಾಗ್ ತಗೋಬೇಬಿ ಸಾಕು, ಕಟ್ ಮಾಡು. ಇಲ್ಲ ಹೇಳ್ತಂಗ ಬಿಡಲ್ಲ, ಹೇಳು ಇವಾಗ ಏನೋ ಒಂದು ಹೇಳು. ಏನು ಡೈಲಾಗ್ ಹೊಡಿವೆ? ಆಯ್ತು ನೀನೇನು ಕೌಂಟ್ರ್ ಕೊಟ್ಟೆ ಹೇಳು. ಅದೇ ಮಗು ಆದ್ಮೇಲೆ ಇಷ್ಟನ್ನೇ ನೋಡು, ಮಗ್ಳಿಗೆ ಮಾತ್ರ ಹಿಡ್ಕಂತೇಳೆ ಅಂತ. ಅಯ್ಯೋ ನಿನಗೆ ನಾನೇ ಇದೀನಲ್ಲೇ, ಇವಳಿಗೆ ಛತ್ರಿ ಇದೆ, ನಿನಗೆ ನಾನೇ ಬಕೆಟ್ ಇಟ್ಕೊಂಡು ನಿಂತಿರ್ತೀನಿ. ಅದ ಆಯ್ತು ಕರೆಕ್ಟ್. ಛತ್ರಿ ನೋಡಿದ್ರೆ ಏನು ಜಾಸ್ತಿ ಆಯ್ತೈತಲ್ಲ? ಹೌದು, ಮಳೆ ಸ್ವಲ್ಪ ಜಾಸ್ತಿ ಆಗ್ತದೆ. ಅದ್ ಬಿಡು, ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಯಲ್ಲ, ಏನ್ ಸ್ಪೆಷಲ್ ಏನಾರು ಇದೆಯಾ ವಿಷಯ? ಮ್ಯಾಟ್ರು ಇಲ್ಲ, ಮೀಟ್ರು ಇಲ್ಲ, ಕ್ವಾಟ್ರು ಇಲ್ಲ. ಮತ್ತೆ ಸುಮ್ನೆ ಅಲ್ಲ, ಒಂದ್ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ನೋಡೋದ್ ಕಷ್ಟ ಆಗಿದೆ. ನೀನ್ ಸುಮ್ನೆ ಮಾಡ್ತಿದ್ರೆ ಯಾರು ನೋಡ್ತಾರೆ? ಇವತ್ತು ಬೆಳಗ್ಗೆಯಿಂದ ಇವಾಗ ಏನ್ ಗೊತ್ತಾ ಕಂಟೆಂಟ್, ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿ ಹೆಂಗ್ ಓತ್ಲ ಹೊಡೆಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಷ್ಟೇ. ಏನ್ ಕೆಲಸ ಇದೆ ಬೇರೆ? ಏನು ಎಲ್ಲೂ ಹೋಗೋದಿದೆ? ಶಾಪಿಂಗ್ ಆದ್ರೂ ಮಾಡಿಸ್ಬಾ, ಅದೇ ಕೆಲಸ. ಯಾವ ಚಂದಕ್ಕೆ ಶಾಪಿಂಗು? ನೋಡಿ ಅವ್ರ ಮುಖ ನೋಡಿ, ಯಾವ ಚಂದಕ್ಕೆ ಶಾಪಿಂಗ್? ಇವಾಗ ಇದಿದೆಯಲ್ಲ ನಮ್ದು ಆನಿವರ್ಸರಿ. ಓಕೆ, ಈಗ ಆನಿವರ್ಸರಿ ಇದೆ, ಹಬ್ಬಗಳಿದೆ, ವರಮಹಾಲಕ್ಷ್ಮಿ ಇದೆ, ಗಣಪತಿ ಹಬ್ಬ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ದೂರ ಇದೆ ಬಿಡು. ನಂದೇ ಮೇನ್ ಇರೋದೇ ಇವಾಗ ಆನಿವರ್ಸರಿ. ಓಕೆ, ಒಟ್ಲಲ್ಲಿ ಈಗ ಶಾಪಿಂಗಿಗೆ ಹೋಗ್ಬೇಕಲ್ಲ. ಎಲ್ಲೋಗೋಣ? ಯಾಕಂದ್ರೆ ಈಗ ಶಾಪಿಂಗಿಗೆ ಹೋಗ್ಬೇಕಂದ್ರೆ ಇವಾಗ ನಂದು ಈಗ ಇವತ್ತಾಗಾರ ನಂದಕ್ಕೆ ಹೋಗ್ಬೇಕು, ಇಲ್ಲ ನಿಂದಕ್ಕೆ ಹೋಗ್ಬೇಕು, ಈಗ ಪಾಪದಕ್ಕೆ ಹೋಗ್ಬೇಕು, ಅಂದ್ರೆ ಮಕ್ಳಿದಕ್ಕೆ ಹೋಗ್ಬೇಕು, ಆ ಥರದಕ್ಕೆ ಹೋಗ್ಬೇಕು. ಅಂದ್ರೆ ಒಂದೇ ಕರೆಕ್ಟ್ ಅಲ್ಲಿಗೆ ಹೋಗೋಣ. ಸೈಡ್ ಥಿಯೇಟರ್ ಹತ್ರ ಐತಲ್ಲ, ನಾವು ರೆಗ್ಯುಲರ್ ಆಗಿ ಹೋಗ್ತೀವಲ್ಲ, ಚೆನ್ನಾಗಿರುತ್ತೆ ಅಲ್ಲಿ, ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ. ನೀನು ಕಾಣೋದೇ ಇಲ್ಲ, ನೀನು ಹಂಗ. ನೀನು ಏನ್ ಮಾಡಿದ್ದೆ ಗೊತ್ತಾ? ನೀನು ಫೇಸ್ ಇಟ್ಕೊಟ್ಕೊಂಡಿದ್ದೆ, ಕುತ್ಗಾಲ ಅಲ್ಲ ಐತಲ್ಲಿ. ಓಕೆ, ಹಾಗಾದ್ರೆ ಇವತ್ತು ಶಾಪಿಂಗ್ ಇದೆ. ಈ ವಿಡಿಯೋದ ಈ ವ್ಲಾಗಲ್ಲಿ ಶಾಪಿಂಗ್ ಇರುತ್ತೆ. ನಾನು ಯಾವ ಬಟ್ಟೆ ತಗೊಂತೀನಿ, ಇವಳು ಯಾವ ಬಟ್ಟೆ ತಗೊಂತಾಳೆ ನೋಡೋಣ. ಓಕೆ ರೆಡಿ ಆಗಿ
ಪಪ್ಪ ವಾಕಿಂಗ್ ಎಲ್ಲ ಮುಗಿತಾನೆ. ಹಾಂ ಮಳೆ ಬರ್ತಿತ್ತಲ್ಲ ಸ್ವಲ್ಪ ನೆನ್ಕ ಬಂದ್ರ ಇಲ್ಲ ನಿಂತಿದೆ ಮಳೆ ಹೇಳಿ ಕ್ಯಾಮ್ರಾ ನೋಡ್ತಾ ಅದು ಚೇಂಜ್ ಆಯ್ತು. ಚೇಂಜ್ ಆಯ್ತು. ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾಯ್ತು ಜನಗಳಿಗೆ ರಜಾ ಅಂತ. ಅದಕ್ಕೆ ಈಗ ನೋಡಿ ಕ್ಯೂಟಿ ನಿಲ್ಲಿಸ್ತೀನಿ. ಕ್ಯೂಟಿ ನಿಲ್ಲಿಸಿದ್ರೆ ಈಗ ಬೈತಾಳೆ. ಎಷ್ಟು ಹೊತ್ತು ಏನು 10 ನಿಮಿಷ ಹಾಕಿದ್ದು ಇದು ಯಾವ ಚಂದಕ್ಕೆ ಹಾಕೊಂಡೆ ಅಂತಾಳೆ. ಕೂತ್ಕೋ ಮುಗೀತ ನಿಂದು. ಕಂಪ್ಲೇಂಟ್ ಮಾಡಕ್ ಬಂದು ಕ್ಯಾಮ್ರಾ ನೋಡ್ಕ ಬರೋದು ನೋಡಿ. ಅವನು ಕ್ಯೂಟಿ ಇವತ್ತು ಏನು ಅಂತಂದ್ರೆ ಪಪ್ಪ ಅಮ್ಮ ಇವತ್ತು ಶಾಪಿಂಗಿಗೆ ಹೋಗ್ತಾರೆ. ಸೊ ನೀನು ಸ್ವಲ್ಪ ಬೇಗ ಚೋಚು ಮಾಡು ಆಯ್ತಾ? ಆಯ್ತು. ಶುಬ್ಬಿ ನನ್ನ ಕ್ಯೂಟಿ ಏನು ಗೊತ್ತಾ, ಯಾರು ತಿಂಡಿ ತಿಂತಾರೆ ಅವ್ರ ಹತ್ರ ಓಡ್ತಾಳೆ. ಇಲ್ಲಿ ನೋಡಿ ನಮ್ಮಮ್ಮ ತಿಂಡಿ ತಿಂತಾರೆ ಅದಕ್ಕೆ ಕೊಡ್ತಾರೆ. ನಮ್ಮಮ್ಮ ಇವತ್ತು ಸ್ಪೆಷಲ್ಲಾಗಿ ಏನು ಆಯ್ತಾಯ್ತು ಅಲ್ಲೇ ಇರು. ಇಲ್ಲಿ ನೋಡಿ ಸ್ಪೆಷಲಾಗಿ ಮೆಂತೆ ಪಲಾವ್ ಮಾಡೋರೆ. ಮೆಂತೆ ಅದೇ ಓಕೆ ಮೆಂತೆ ಸೊಪ್ಪಿನ ಪಲಾವ್ ಮಾಡಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಏನಾದ್ರು ಬೇಕಂದರೆ ಮೆಂತೆ ಸೊಪ್ಪಿನ ಪಲಾವ್ ಅಂತ ಕಮೆಂಟ್ ಹಾಕಿ. ನಮ್ಮ ಅಮ್ಮನ ಕೇಳಿ ಡೀಟೇಲಾಗಿ ಮಾಡಿಸ್ತೀನಿ. ಟೇಸ್ಟ್ ನೋಡೋಣ. ತುಂಬ ತಿಂಗಳಾಯ್ತಲ್ಲಮ್ಮ ನೀನು ಮಾಡುತ್ತೆ? ಎಷ್ಟೋ ತಿಂಗಳಾಯಿತು ನಮ್ಮಮ್ಮ ಮಾಡೋದೆ. ಯಾರು ಕಮೆಂಟ್ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು. ನಾನು ಮಾಡ್ಸೋಕೆ ಹೋಗಲ್ಲ. ಸಿಗಾಬಟ್ಟೆ ಖಾರ ಹಾಕಿಟ್ಟವ್ರು ನಮ್ಮಮ್ಮ. ಖಾರನ ಹೆಂಗೆ ಅಂದರೆ ಹಿಂಗೆ ಖಾರ ಪುಡಿ ಹಾಕಿ ಹಿಂಗೆ ಎಸೆಯಲ್ಲ ಮುಖಕ್ಕೆ ಹಂಗೆ ಹಾಕವ್ರೆ. ಖಾರ ಸಿಕ್ಕಾಪಟ್ಟೆ ಖಾರ ಮಾಡೋರೆ. ದಯವಿಟ್ಟು ಯಾರು ಕಮೆಂಟ್ ಹಾಕ್ಬಿಡಿ ಪ್ಲೀಸ್. ಬಟ್ ನನಗೆ ಇಷ್ಟ ಆಗಲ್ಲ ಖಾರ. ನಿಮ್ಗಳಿಗೆ ಇಷ್ಟ ಆದರೆ ಕಮೆಂಟ್ ಹಾಕಿ ನೋಡೋಣ. ಯೋಚನೆ ಮಾಡ್ತೀನಿ ನಾನು. ತಿಂದು ಮುಗಿಸ್ತೀನಿ. ಖಾರ ಕ್ಯೂಟಿ ಕ್ಯೂಟಿ ನೋಡಿ ಅಮ್ಮ ಅವಳಿಗೆ ತಿನ್ಸಕ್ಕೆ ಹೋಗ್ಬೇಡಮ್ಮ. ಆಮೇಲೆ ನಮ್ಮಮ್ಮ ಏನಾದ್ರು ಕ್ಯೂಟಿಗೆ ಏನಾದ್ರು ತಿನ್ಸಿದ್ರೆ ನನ್ನ ಬೇಬಿ ಜೋರಾಗಿ ಕಿರ್ಚಾಡ್ತಾಳೆ ತಿನ್ನಿಸ್ಬೇಡಿ ಅಂತ. ಇವಾಗ ನೋಡ್ತಾರೆ ಬೇಬಿ ತಿನ್ನಿಸ್ದವ್ರು ನೋಡಿಲಿ ನೋಡಿ. ಬೇಬಿ ಇಲ್ಲೇ ವಿಡಿಯೋಗೆ ಹೇಳಿದ್ದು ಪ್ರ್ಯಾಂಕ್ ಇದು. ನಿಂಗೆ ಪ್ರ್ಯಾಂಕ್ ಅದೇ ಹೌದು ಅಮ್ಮ. ಏನು ಗೊತ್ತಾ, ಅಜ್ಜಿದಿರಿಗೆ ಎಷ್ಟೇ ಬುದ್ಧಿ ಇದ್ರು ಮೊಮ್ಮಕ್ಳು ವಿಚಾರದಲ್ಲಿ ಯಾಮಾರಿಸ್ಬಿಡ್ತೀರಾ ಆಯ್ತಾ? ಯಾಕೆಂದ್ರೆ ಅವ್ರ ಅಮ್ಮನ ನಾನು ನೋಡ್ಕೊಂತಾನೆ ಬಂದಿದ್ದೀನಿ. ಹೌದು ತಿಂಡಿ ತಿಂದು ರೆಡಿ ಆಗ್ತೀವಿ. ನೋಡಿ ನನ್ನ ಕ್ಯೂಟಿ ಹೆಂಗೆ ಮಲ್ಕೊಂಡವಳೆ ನಿಧಾನಕ್ಕೆ. ನನ್ನ ಬೇಬಿ ಏನು 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 ಹೊರಗೆ ಕೇಳ್ಕೊ ಬಂದೆ. ಕಷ್ಟಪಟ್ಟು ಮಗ್ಸದ್ ನಾನು ಅಲ್ಲಿ ಹೋಗಿ ಮಾತಾಡ್ತಿದ್ದಿಲ್ಲ. ಅವಳು ಇದ್ರೆ ಯಾರು ಮಾತಾಡ್ತಿದ್ದು? ನಿಧಾನಕ್ಕೆ ಕ್ಯೂಟಿ ಅದು ಹಂಗೆ ಎದ್ದಾಳ್ತಾಳ ನೋಡು. ಕಷ್ಟಪಟ್ಟು ಮಗ್ಸದ್ ನಾನು, ಇವನು ಮಾತಾಡ್ಸಿ ಎದಲ್ಸ್ಬಿಡೋದು. 1 ಅವರಿಂದ ಮಗ್ಸಿದ್ದೀನಿ. ಸರಿ ಈಗ ಇವಳು ಕಷ್ಟಪಟ್ಟೀಗ ನನ್ನ ಕ್ಯೂಟಿನ ಕಷ್ಟಪಟ್ಟು ಮಲಗಿಸಾಯ್ತು. ನೋಡಿ ನಾನು ನನ್ನ ಬೇಬಿ ನಾನು ಜಾಕೆಟ್ ಒಂದು ಹಾಕಿಬಿಡ್ತೀನಿ. ಸೊ ನಾನು ನನ್ನ ಬೇಬಿ ರೆಡಿ ಆಯಿತು. ಈಗ ಶಾಪಿಂಗ್ ಶಾಪಿಂಗ್ ಅಂದರೆ ಹೆಂಗೆ ಆಡ್ತಾಳೆ ಅಂದರೆ ನಾವೆಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ. ಶಾಪಿಂಗ್ ಅಂದರೆ ಒಂಥರ ಜೋಶ್ ಇರುತ್ತೆ. ಇನ್ನೊಂದು ಮಾಡೋಣ ಅನ್ಕೊಂಡಿದ್ದೀನಿ. ಇನ್ಮೇಲಿಂದ ಹೆಣ್ಮಕ್ಳು ಅಂದರೆ ನಾನೇನಾದರೂ ಬೇಜಾರಿದ್ದರೆ ನೀ ಏನಾದ್ರು ಕೊಡಿಸ್ಬೇಕು ನನಗೆ. ಅವಾಗ ನಾನು ಖುಷಿ ಆಗ್ತೀನಿ. ಸೊ ಸಾರಿ ಗಿರಿ ಎಲ್ಲ ಬೇಡ ಖುಷಿ ಆಗೋದೇನು ಬೇಡ. ಹೊರಡೋಣ ಬನ್ನಿ. ಕೊನೆಗೂ ರೆಡಿಯಾಗಿ ಹೋಗ್ತಾ ಇದೀವಿ ಬಟ್ಟೆ ಶಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ. ಅಂಗಡಿ ಯಾವ ಅಂಗಡಿ ಅಂತ ಅಂಗಡಿ ಹೆಸರು ಹೇಳು. ಅಂಗಡಿ ಹೆಸರು ಹೇಳು. ತಡಿ ಬಾಯಲ್ಲಿ ಐತೆ. ಅದೇನು ಏನೋ ಚಟಾಗುತ್ತೆ ಅಂದ್ರೆ ಇದುವರೆಗೆ ಎಷ್ಟೆಲ್ಲ ಬಟ್ಟೆಗಳನ್ನ ತಗೊಂಡವಳೆ. ನಂಗೂ ಯಾವ್ದೊಂದು ಬರ್ತಡೆಗೆ ಅಲ್ಲೇ ಬಟ್ಟೆಯನ್ನ ಬೇಬಿ ಒಂದು ಹೇಳ್ತೀವಿ ಕೇಳು. ನಾವು ಒಳಗಿರೋ ಐಟಮ್ಸ್ಗಳು ನೋಡ್ತೀವಿ, ಮೇಲಿರೋ ಬೋರ್ಡ್ ನೋಡಕ್ ಹೋಗಲ್ಲ ಆಯ್ತಾ? ಸರಿ ಇದೆ. ಹೆಂಗೆ ಹೇಳ್ತೀಯ ನೀನು? ಫ್ರೆಂಡ್ಸ್ ಗಾರ್ಮೆಂಟ್ಸ್ ಅಂತ ಅದು ಕರೆಕ್ಟ್. ನಾನು ಏನೋ ಎಫ್ ಏನೋ ಬರುತ್ತೆ ಸ್ಟಾರ್ಟಿಂಗಲ್ಲಿ.
ಅಂದರೆ ಕರೆಕ್ಟ್ ಆ್ಯಕ್ಚುಲಿ ಏನೇ ಅಂದ್ರೂ ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬಟ್ಟೆ ಯಾವ್ದು ತಗೊಂಡ್ರಿ ಬಿಡಿ ನಾನೇ ಹೇಳ್ತೀನಿ. ಈ ವಿಡಿಯೋ ಏನ ಮಾಡ್ಬೇಕಾದ್ರೆ ನೀವು ಹೆಂಗಿದ್ರು ಕೇಳ್ತೀರಾ ಬಟ್ಟೆ ಎಲ್ಲಿ ತಗೊಂಡ್ರಿ, ಆಮೇಲೆ ಎಷ್ಟು ರೂಪಾಯಿ ಆಯ್ತು, ಯಾವ್ಯಾವ ತರ ಬಟ್ಟೆ ಇದೆ ಅಂತ ಎಲ್ಲ ಕೇಳ್ತೀರಾ. ಸೊ ಅಡ್ರೆಸ್ ಮೈನ್ ಅಡ್ರೆಸ್ ಕೇಳ್ತಾರೆ. ಕರೆಕ್ಟ್, ಎಲ್ಲರೂ ಕೇಳೋದು ಫಸ್ಟ್ ಅದೇ, ಆಮೇಲೆ ರೇಟ್ ಕೇಳ್ತಾರೆ. ಹೌದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ತೋರಿಸ್ಬಿಡೋಣ. ಅಲ್ಲಿಗೆ ಹೋಗ್ಬಿಟ್ಟಲ್ಲ, ಇವಾಗ ಟರ್ನ್ ಮಾಡ್ಕೊ, ಇಲ್ಲೇ ಬಂದಾಯ್ತು ಬಟ್ಟೆ ಅಂಗಡಿ. ಯಾವ ಹೇಳು ಸೆಕೆಂಡ್ ಬಿಟ್ಟು ಆರಾಮಾಗಿ ಕುತ್ಕೊಳ್ಳೋಣ ಅಂತ ಇದ್ರೆ ಇವಾಗ ನೋಡಿ, ಇವಾಗ ಇದು ಯಾವ ರೋಡ್ ಗೊತ್ತಾ? ಇದು ಮಹಾರಾಜ. ಎಲ್ರಿಗೂ ಗೊತ್ತಿರುತ್ತೆ, ನಮ್ಮ ಹಾಸನಲ್ಲಿ ಇರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ರೋಡ್ ನೋಡಿದ್ರೆ ಮಹಾರಾಜ ಪಾರ್ಕ್ ರೋಡ್. ನಿನಗೆ ಗೊತ್ತಿರಲ್ಲ ಸರಿಯಾಗಿ. ಯಾರಿಗೆ ಹೇಳ್ತಿದ್ಯಾ? ಇದು ಒಂದೊಂದು ರೋಡಲ್ಲೂ 100 ಸಲ ಸುತ್ತಿದ್ದೀನಿ ನಾನು, ಗೊತ್ತಾಯ್ತಾ? ನಾವು ಸಾವಿರ ಅಲ್ಲ ಲಕ್ಷ ಸಲ ಸುತ್ತಿರ್ತೀವಿ. ನೋಡಿ, ಇದು ಮಹಾರಾಜ ಪಾರ್ಕ್ ಇದು ರೋಡ್. ಇದು ಓಕೆನಾ? ನೋಡಿ ಇಲ್ಲಿ ಇದೇ ನಮ್ಮ ಹಾಸನದ ಮಹಾರಾಜ ಪಾರ್ಕ್ ಬಂತು. ಈಗ ಮಹಾರಾಜ ಪಾರ್ಕ್ ಆದ್ಮೇಲೆ ಏನ್ ಸಿಗತ್ತೆ? ಸಹ್ಯಾದ್ರಿ ಥಿಯೇಟ್ರು. ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಮ್ಮ ಹಾಸನದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಸಹ್ಯಾದ್ರಿ ಥಿಯೇಟ್ರು ಎಲ್ಲಿದೆ ಅಂತ. ಗೊತ್ತಾ ಹೇಳಿ? ಇಲ್ಲೊಂದು ಸರ್ಕಲ್ ಇದೆಯಲ್ಲ, ಅದು ಯಾವ ಸರ್ಕಲ್? ಯಾವುದು? ಇಲ್ಲೊಂದು ಸರ್ಕಲ್ ಇದೆಯಲ್ಲ, ಅದೇ ಸಹ್ಯಾದ್ರಿ ಸರ್ಕಲ್. ಅದು ಸಹ್ಯಾದ್ರಿ ಥಿಯೇಟರ್ ಅಲ್ಲೇ ಇರೋದಂದ್ರೆ ಸಹ್ಯಾದ್ರಿ ಸರ್ಕಲ್ ಅಂತ. ಯಾವ ಓಕೆನಾ? ಈ ಹೋಟೆಲ್ ಸುಮಾರು ಸಲ ಬಂದಿದ್ದೀವಿ. ಹೋಟೆಲ್ಸ್ ಓಕೆನಾ? ಇವಾಗ ನೋಡಿ, ಸಹ್ಯಾದ್ರಿ ಸರ್ಕಲ್ ಏನಿದೆ, ಆ ಸಹ್ಯಾದ್ರಿ ಸರ್ಕಲ್ ಇವಾಗ ನೋಡಿ ಸಹ್ಯಾದ್ರಿ ಥಿಯೇಟರ್ ತೋರಿಸು ಬೇಬಿ. ಸಹ್ಯಾದ್ರಿ ಥಿಯೇಟರ್ ಬಂತು. ಆಲ್ಮೋಸ್ಟ್ ನಮ್ಮ ಬ್ಲಾಗಲ್ಲೆಲ್ಲ ನೋಡೇ ಇರ್ತೀರ, ಎಲ್ಲ ಸುತ್ತಾಡ್ಬೇಕಾದ್ರೆ ಈ ಸಹ್ಯಾದ್ರಿ ಥಿಯೇಟರ್ ಬಂದೇ ಇರುತ್ತೆ ಎಲ್ಲ ಬ್ಲಾಗಲ್ಲೂ. ಈಗ ಸಹ್ಯಾದ್ರಿ ಥಿಯೇಟರ್ ಪಕ್ಕದ ರೋಡಲ್ಲೇ, ಸಹ್ಯಾದ್ರಿ ಸರ್ಕಲ್ ಇಂದ ಸ್ಟ್ರೈಟ್, ಈ ಸ್ಟ್ರೈಟ್ ರೋಡ್ ಏನಿದೆ ಹೀಗೆ ಹೋಗ್ಬೇಕು. ಸಹ್ಯಾದ್ರಿ ಥಿಯೇಟರ್ ಪಕ್ಕದ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಓಕೆ. ಇಲ್ಲಿ ಹೆವಿ ಟ್ರಾಫಿಕ್ ಐತೆ. ಓ ಏನ್ ಬೇಬಿ, ಬೆಂಗಳೂರು ತರ ನಮ್ಮ ಹಾಸನ ಟ್ರಾಫಿಕ್ ಹೆವಿ ಸಾಮಾನ್ಯ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಹಾಸನ ಯಾವುದಕ್ಕೆ ಏನು ಕಮ್ಮಿ ಇಲ್ಲಪ್ಪ ನೋಡು. ಓಕೆನಾ? ಸಹ್ಯಾದ್ರಿ ಥಿಯೇಟ್ರ್ ಪಕ್ಕನೇ ಒಂದು ರೋಡ್ ಇದೆ. ಆ ರೋಡಲ್ಲಿ ಸೀದಾ ಸ್ಟ್ರೈಟಿಗೆ ತುಂಬ ಸ್ಪೀಡಾಗಿ ಹೋಗ್ಬೇಡಿ, ಸ್ಲೋ ಆಗಿ ಹೋದ್ರೆ ಹಾಗೆ ಹೆಲ್ಮೆಟ್ ಹಾಕೊಂಡು ಓಡಿಸಿ. ಓಕೆನಾ? ಇವಾಗ ಈ ಕಡೆ ಲೆಫ್ಟ್ ಸೈಡ್ ಹಿಡ್ಕೋಬೇಕು, ನಿಮ್ಮ ಲೆಫ್ಟಿಗೆ ಬರುತ್ತೆ. ಸೊ ಇವಾಗ ನೋಡಿ, ಸಹ್ಯಾದ್ರಿ ಥಿಯೇಟ್ರ್ ಪಕ್ಕದ ರೋಡಲ್ಲಿ ಸ್ಟ್ರೈಟಿಗೆ ಬಂದರೆ ನೋಡಿ, ಇಲ್ಲೇ ಫ್ರೆಂಡ್ಸ್ ಹೋಲ್ಸೇಲ್ ಬಟ್ಟೆ ಅಂಗಡಿ, ಫ್ರೆಂಡ್ಸ್ ಹೋಲ್ಸೇಲ್ ಗಾರ್ಮೆಂಟ್ಸ್ ಅಂತ. ಸೊ ಇವಾಗ ನೋಡಿ ಕರೆಕ್ಟಾಗಿ ನಾವು ಇಲ್ಲಿಗೆ ಬಂದ್ವಿ. ಬಟ್ಟೆ ಅಂಗಡಿ ಕಾಣಿಸ್ತೈತೆ ಬಿಡು, ಕಾಣಿಸ್ತೈತಾ? ಈಗ ಒಳಗಡೆ ಶಾಪಿಂಗು ಚಿಂದಿ ಉಡಾಯಿಸೋದೆ. ಈಗ ಪಾರ್ಕ್ ಮಾಡಿ ಬರ್ತೀನಿ. ಒಬ್ಬ ಸ್ಟೈಲಾಗಿ ಶೂಗೆ ಯಾಕೆ ಬಂದವನ ಇನ್ನೂ ಎಷ್ಟೊತ್ತು ಒಂದು ಗಾಡಿ ಪಾರ್ಕ್ ಮಾಡ್ಬಿಡಕ್ಕೆ? ಶೂ ನೋಡಲ್ಲಿ ಶಾಪಿಂಗ್ ನನಗೆ ಅಂತ ಕರ್ಕೊಂಡ್ಬಂದ್ರೆ ಇವನು ಯಾವಾಗಲೂ ಇವನೇ ಜಾಸ್ತಿ ಶಾಪಿಂಗ್ ಮಾಡ್ಕೊಂತಾನೆ. ಎಷ್ಟು ಅಂತ ವಟ ವಟ ಅಂತೀಯಪ್ಪ? ನಡಿಯಲ್ಲಿ ಲೇಟ್ ಆಯ್ತಲ್ಲಿ. ನಮಸ್ತೆ, ಆರಾಮ? ಹ್ಞೂ ಸರ್, ಆರಾಮ. ಬಿಟ್ಟಿದ್ದೀ ಊಟ? ರಾತ್ರಿ ಊಟನೂ ಆಯ್ತಂತೆ. ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ, ಸರ್ ಓಪನ್ ಯಾವಾಗ ಹೇಳಿ ಆಗಿದ್ದೀವಿ ಸ್ಟೋರು? 1 year ಆಯ್ತು. 1 year ಆಯ್ತಲ್ಲ. 1 year ಹಿಂದೆ ಬಂದು ವಾಪಸ್ ಹೋದೆ ನಾನು. ಓಪನಿಂಗ್ ದಿನ ಬಂದು ವಾಪಸ್ ಹೋದೆ, ಇಲ್ಲಾಂದ್ರೆ ನಂಗೂ ಧರ್ಮದೇಟ್ ಬಿಟ್ಟಿರೋದು. ಇಲ್ಲ ನಾನು ಬಂದು ನೋಡ್ಕೊಂಡು ವಾಪಸ್ ಹೋದೆ. ಆ್ಯಕ್ಚುಲಿ ಆ ಕ್ಲಿಪ್ಪು ಆ್ಯಕ್ಚುಲಿ ನನ್ನ ಹತ್ರ ಇದೆ. ಓಪನಿಂಗ್ ದಿನ ಯಾವ ರೇಂಜಿಗೆ ಜನ ಸೇರಿದ್ರು ಅಂದ್ರೆ ಇವಾಗ ಬರುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ಬರುತ್ತೆ ನೋಡಿ. ಗೊತ್ತಾಯ್ತಲ್ವಾ? ಆ ದಿನ ನಾನು ಇಲ್ಲಿ ಇದ್ದಿದ್ರೆ ನಾನು ಜನ ನೋಡಿ ವಾಪಸ್ ಹೋದೆ ನಾನು. ಇಲ್ಲ ನಂಗೂ ಅದೇ. ಸರ್ ಹಬ್ಬಕ್ಕೆ ಬಟ್ಟೆ ನನಗೆ ಯಾವುದು ಕ್ವಾಲಿಟಿ ಚೆನ್ನಾಗಿರ್ಬೇಕು, ಯಾವ್ದ್ರಲ್ಲಿ ತೋರಿಸ್ತೀರಾ ಸರ್? ಇದು ಫುಲ್ ಪ್ರೀಮಿಯಮ್ ತಳಿ ಏನೋ ಒಳ್ಳೆ ಆಫರ್ಸ್ಗಳು ಇಟ್ಟಂಗಿದೆ. ಬೈ 3500 5500ಗೆ 3 ಪೀಸ್ ಬರುತ್ತೆ ಸರ್. ಇದು ಸಿಂಗಲ್ ಪೀಸಿಗೆ 600 ಆಗುತ್ತೆ. ನಿಮಗೆ ಬೈ 3 ತಗೊಂಡ್ರೆ 1500ಗೆ 3 ಪೀಸ್ ಬರುತ್ತೆ. ಒಂದು ತಗೊಂಡ್ರೆ 600, 1500ಕ್ಕೆ 3. ಚೆನ್ನಾಗಿದೆ ಬಟ್ಟೆ, ಕ್ವಾಲಿಟಿ ಚೆನ್ನಾಗಿದೆ. ನಾನು ಜಾಸ್ತಿ ಆಗುತ್ತೆ ಅನ್ಕೊಂಡಿದ್ದೆ ಬೇಬಿ, ಕಡಿಮೆಲೆ ಒಳ್ಳೆ ಬಟ್ಟೆ. ಒಳ್ಳೆ ಇದು ಮಾಡ್ಬೋದು. ಎಲ್ಲಿ ತನಕ ಸರ್? ಅಪ್ ಟು ನಿಮಗೆ ಮೀಡಿಯಮು, ಲಾರ್ಜು, XL, XXL ಇಷ್ಟು ಪೂರ್ತಿ ಕಲೆಕ್ಷನ್ ಸಿಗುತ್ತೆ ಸರ್. 200 ಬಂದು ಎಲ್ಲಲ್ವಾ ಬೇಬಿ? ಹಾಂ ಎಲ್ಲ. ಓಕೆ, ಇಲ್ಲಿಂದ ಅಂದರೆ ಶರ್ಟ್ ಎಮ್ಮಲ್ಲಿ ತಗೋತೀಯ ನೀನು? ಎಮ್. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಇದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದಾ? ಯಾವ ಕಲರ್ ಬೇಕಾದ್ರೂ, ಯಾವ ಪ್ಯಾಟರ್ನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಟ್ಟಲ್ಲಿ 1500 ರೂಪಾಯಿಗೆ 3.
1500ಕ್ಕೆ 3 ಆ ಥರ ತಗೊಳ್ಳೋಣ, ಸಿಂಗಲ್ ಪೀಸ್ ತಗೊಳ್ಳೋಣ, 3 ತಗೋ. ಆ ಥರ ತಗೊಳ್ಳೋಣ ಅಲ್ವಾ? ಚೆನ್ನಾಗೈತೆ. ಒಂದು ಬೇಕಂದ್ರೆ ನಿಂಗೆ 3 ಸಿಗುತ್ತೆ. ಮೆಟೀರಿಯಲ್ ನೋಡು. ಅಲ್ಲ ನಿಂಗೆ ಒಂದು ಬೇಕು ಅಂದಲ್ಲ 3 ಸಿಗುತ್ತೆ. ಹೌದು. ಆ್ಯಕ್ಚುಲಿ ಒಂದು ಶರ್ಟ್ ಒಂದು ಪ್ಯಾಂಟ್ ತಗೊಳ್ಳೋಣ. ನಿನಗೆ ಇವಳಿಗೆ ಕುರ್ತಿ ಚೂಡಿದಾರ್ ಯಾವ್ದು ಸಿಗುತ್ತೆ ಸರ್? ಕುರ್ತಿ ಇದೆ, ಟಾಪ್ಸ್ ಇದೆ, ಜೀನ್ಸ್ ಇದೆ, ಜೀನ್ಸು ಇದೆ ಅಲ್ಲಿ. ನೀನು ಯಾವ ತಂಟ್ಯಾ? ನಾನು ಓಕೆ ಬಿಡು, ಚೂಡಿದಾರ್ ತರ್ತೀನಿ. ಫಸ್ಟ್ ನಾನು ಮುಗಿಸ್ಕೊಳ್ಳೋಣ. ನಿನ್ನ ತಗೋ ಫಸ್ಟು. ಸರ್ ಈಗ ಇದು ಇವ್ನು ತಗೊಂಡ್ರೆ ನಂದನ್ ಪ್ರೀಮಿಯಂ ಕೇಳ್ತಾವ್ನೆ. ಕ್ವಾಲಿಟಿನೇ ಇದು. ಹೌದು ಸರ್. 1500ಕ್ಕೆ 3. ಇನ್ನ ಏನೇನು ಆಫರ್ಸ್ಗಳು ಇಟ್ಟಿದ್ದೀರಾ ಹೇಳಿ ನೋಡೋಣ. ಬನ್ನಿ ಸರ್. ಇಲ್ಲೈತೆ ಬೈಲಿ. ಸರ್ ಇದು ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಬ್ರ್ಯಾಂಡ್ ಇದು. 1100ಕ್ಕೆ 2. ಯಾವ್ದು ಬೇಕಾದ್ರೂ ತಗೋಬೋದು ಇಷ್ಟರಲ್ಲಿ. ಯಾವ್ದಾದ್ರು ತಗೋಬೋದು ಸರ್. ನಿಮಗೆ ಬ್ಯಾಗಿ ಸಿಗುತ್ತೆ, ಸ್ಕ್ರಾಚ್ ಸಿಗುತ್ತೆ, ಟೋನ್ ಸಿಗುತ್ತೆ, ಪ್ಲೈನ್ ಓಕೆ, ಸಿಗುತ್ತೆ. ಇದು ಫ್ರೆಂಡ್ಸು ನಿಮ್ಮದೇ ಮ್ಯಾನುಫ್ಯಾಕ್ಚರಿಂಗ್. ಹೌದು ಸರ್. ಓಕೆ, ನೋಡೋಣ ಇದು ಮೆಟೀರಿಯಲ್ ನೋಡೋಣ ಇಷ್ಟು. ನಂಗೊಂದ್ಸಲ ಪವನ ಇಲ್ಲಿ ಬಂದು ತಗೊಂಡಿದ್ದ ಅಂತ. ಪವನ ಬರ್ತಾ ಇರ್ತಾನೆ ಇಲ್ಲಿ. ನಂಗೆ ಪವನನೇ ಹೇಳಿದ್ದು ಫಸ್ಟು. ಹೌದಾ? ಅದೇ ಪವನ ಯಾವುದೋ ಟೀ ಶರ್ಟ್ಗಳು ಏನೋ ತಗೊಂಡಿದ್ದ. ಹೌದು, ಬ್ಯಾಗಿ ಟೀ ಶರ್ಟ್ಸ್ಗಳೇನೋ ಹಾಂ, ಚೆನ್ನಾಗಿದೆ, ಒಂದ್ಸಲ ನೋಡು. ಬ್ಯಾಗಿ ತೋರ್ಸಪ್ಪ ಒಂದು ಚಿತ್ರ. ಚೆನ್ನಾಗೈತೆ. ಆ್ಯಕ್ಚುಲಿ 1100 ರೂಪಾಯಿಗೆ 2 ಪ್ಯಾಂಟ್ ಆರಾಮ್ಸೆ ತಗೋಬೋದು. ಫುಲ್ ವರ್ತು. ಬಟ್ ನಾನು ಜಾಸ್ತಿ ನೋಡಿ ಏನಂತರ wear ಮಾಡಲ್ಲ. ಏನಂತರ ಒಂದು ಇದೆ ನೋಡು, ಸೇಮ್ ಪ್ಯಾಂಟ್ ತಾರೆ. ಚೆನ್ನಾಗಿದೆ. ಇದು ಇದಕ್ಕೆ ಇನ್ಕ್ಲೂಡ್ 1100ಗೆ 2 ಆಯ್ತು. ಹೌದು ಸರ್. ಯಾವುದೇ ತಗೊಂಡು ಇಷ್ಟರಲ್ಲಿ. ಹೌದು ಸರ್. ಸ್ಕ್ರಾಚ್ ಆದ್ರೂ ತಗೋಬೋದು, ಪ್ಲೈನ್ ಆದ್ರೂ ತಗೋಬೋದು, ಟೋನ್ ಆದ್ರೂ ತಗೋಬೋದು. ಯಾವ ತಗೊಂಡ್ರು ನಿಮಗೆ 1100ಗೆ 2 ಪೀಸ್. ಇದು ಯಾವ ಪ್ಯಾಂಟ್ ಅಂತ ಕರೀತಾರೆ ಇದಕ್ಕೆ ಹೇಳಿ? ಸರ್ ಇದು ಬ್ಯಾಗಿ ಕಾರ್ಗೋ. ಓಕೆ, ಬ್ಯಾಗಿ ಕಾರ್ಗೋಸ್ ಟೈಪ್. ಓಕೆ, ಚೆನ್ನಾಯ್ತು ಬೇಬಿ. ಏನ್ ಸರ್ ಆ ರೇಂಜಿಗೆ ಫೋನ್ ಬರ್ತಾನೆ ಇದೆ. ಬಟ್ಟೆ ಬಿಸಿ ಕೈಗೆ ನಮ್ದೆಲ್ಲ ಹೋಲ್ಸೇಲ್ ಎಲ್ಲ ಇದೆ ಸರ್ ನಮ್ದು. ಓಕೆ, ಶಾಪ್ಗೆಲ್ಲ ಸಪ್ಲೈ ಕೊಡ್ತೀವಿ. ಇನ್ನೊಂದು ಏನು ಅಂದ್ರೆ ನಾವು ಓಪನಿಂಗ್ ಟೈಮಿಂಗ್ಸ್ ಅಲ್ಲಿ ಬೇಗ ಬಂದಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಕ್ರೌಡ್ ಇರೋದು. ಇಷ್ಟು ಫ್ರೀಯಾಗಿ ನೋಡಕ್ಕಿಂತ ಆಗ್ತಾ ಇರ್ಲಿಲ್ಲ. ಓಕೆ ಬೇಬಿ, ಶರ್ಟ್ ಅಲ್ಲಿ 1500ಗೆ 3 ಐತೆ. ಅದ್ರಲ್ಲಿ ಯಾವ್ದಾದ್ರು 3ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಜೀನ್ಸ್ ತಗೊಳ್ಳೋಣ, ಫಾರ್ಮಲ್ಸ್ ತಗೊಳ್ಳೋಣ. ಸರ್ ಫಾರ್ಮಲ್ಸ್ ಅಲ್ಲಿ ಏನೋ ಡಿಸ್ಕೌಂಟ್ ಐತಾ? ಇದೆ ಸರ್. ಜೀನ್ಸ್ ಅಲ್ಲಿ 1100ಕ್ಕೆ 2, ಫಾರ್ಮಲ್ಸ್ ಅಲ್ಲಿ 1000ಕ್ಕೆ 2. 1000ಕ್ಕೆ 2 ಸರ್ ನಿಮಗೆ ಇದು. ಚೆನ್ನಾಗಿದೆ ಬೇಬಿ, ಇದು ಆರಾಮ್ಸೆ ಒಂದಕ್ಕೆ 1000ಕ್ಕೆ ಕೊಡ್ತಾರಲ್ಲೇ. ನಾವು ತಗೊಂಡಿದ್ದೀವಲ್ಲ. ತಗೊಂಡಿದ್ದೀವಿ. ಹೌದು, ಚೆನ್ನಾಗಿದೆ ಮೆಟೀರಿಯಲ್. ಇದೆಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ ಸರ್ ಇದು. ಇವ್ರದ್ದೇ ಮ್ಯಾನುಫ್ಯಾಕ್ಚರಿಂಗು. ಈ ಕಲರ್ ಎಷ್ಟಿದಾವೆ ನನ್ನ ಹತ್ರ ಬೇಬಿ? ಸುಮಾರಿದ್ದಾವೆ. ಒಂದೊಂದು ಡಿಫ್ರೆಂಟ್ ಕಲರ್ ಬರುತ್ತೆ, ಒಂದೊಂದು ಫ್ಯಾಬ್ರಿಕ್ ಬರುತ್ತೆ. ಗ್ರೀನ್ ಇಲ್ಲ ಅಲ್ಲ ನನ್ನ ಹತ್ರ ಬೇಬಿ? ಗ್ರೀನ್ ಇಲ್ಲ. ಈ ಬೇಡ ಅಂತೀಯಲ್ಲ? ಅಲ್ಲ, ಫಾರ್ಮಲ್ಸಲ್ಲಿ ಓಕೆ. ಫಾರ್ಮಲ್ಸ್ ಅಲ್ಲಿ ತಗೋಬೋದಲ್ಲ. ಜೀನ್ಸ್ ಅಲ್ಲಿ ನಂಗೆ ಇಷ್ಟ ಇಲ್ಲ. ಹಾಂ, ಚೆನ್ನಾಗಿದೆ. ನನಗೆ ಹೇಳ್ತೀಯ ಲೇಟಾಗಿ ಸೆಲೆಕ್ಟ್ ಮಾಡ್ತೀಯಾ ಅಂತ. ನಂಗೆ ಈ ಥರ ಆಫರ್ಸ್ಗಳು ಇಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ ಸರ್. ಇದರಲ್ಲಿ ಕ್ವಾಲಿಟಿ ಎಲ್ಲ ಹೆಂಗೆ ಸರ್? ಇದು ಬರುತ್ತಲ್ಲ ಸರ್, ಇನ್ನೊಂದು ಯಾವುದೊಂದು ಈ ಥರ ಹಿಂಗೆ ಎಳೆದಾಗ ಒಂದು ಬರುತ್ತಲ್ಲ ಸರ್, ಬರುತ್ತೆ. ಆ ಥರದ್ದು ಇದೆಯಾ ನೋಡಿ ಚಿತ್ರ. ಆ ಥರದ್ದು ಒಂದು ತಗೋಬೇಕು ಅನ್ಕೊಂತಿದ್ದು ನಾವು. ಹೌದು, ಹಿಂಗೆ ಎಳೆದಾಗ ಅಂದರೆ ಇಲ್ಲಿ ಒಂದು ಇದಿರೋ ಬೆಲ್ಟ್ ಥರ ಇರುತ್ತೆ. ಆ ಥರ ಆ್ಯಕ್ಚುಲಿ ನಾನು ಇದುವರೆಗೂ ಒಂದುವೇ ತಗೊಂಡಿಲ್ಲ ಆ ಥರ. ಇದೇನಾ ಅದು? ಇಲ್ಲ ಐತಲ್ಲ ಸರ್, ಇದು ಬರುತ್ತೆ ಫ್ಲೆಕ್ಸಿಬಲ್ ಬರುತ್ತೆ ಹಾಂ, ನಿಮಗೆ. ಈ ಥರ ಇದು ಲೈಕ್ರಾ ಬರುತ್ತೆ, ಸೊಂಟ ಬಂದು ಫ್ಲೆಕ್ಸಿಬಲ್ ಬರುತ್ತೆ. ಇದುವೇ 1100ಗೆ 2. ಓಕೆ, ಓ ಈ ಥರದಾದ್ರು ತಗೋದು, ಇದು ಸಿಂಪಲ್ ಇರೋದಾದ್ರು ತಗೋದು. ಎಲ್ಲರೂ ಇದೇನೆ ತಗೊಳ್ಳೋದು ಬಿಡಿ. ಈಗಿನ ಟ್ರೆಂಡ್ ಇದು. ಹೌದು, ಚೆನ್ನಾಗಿದೆ ಇದು. ಒಂದು ಫಾರ್ಮಲ್ಸಲ್ಲಿ ತಗೋ, ಒಂದು ಜೀನ್ಸಲ್ಲಿ ತಗೋ. ಒಂದೊಂದು ತಗೊಳಿದ್ರೆ ವೇಸ್ಟ್ ಅನ್ಸುತ್ತೆ ಬೇಬಿ. ಅಲ್ಲ, ಅದೇ. 2 ತಗೊಂಡ್ರೆ ಬೆಟರ್. ಸರಿ, ಸಿಂಗಲ್ ತಗೊಂಡ್ರೆ ಎಷ್ಟು ಸರ್? ಇದು ನಿಮಗೆ ಸಿಂಗಲ್ ಆದರೆ 1000 ರೂಪೀಸ್ ಡಿಸ್ಕೌಂಟ್ ಹೋಗಿ ನಿಮಗೆ 650 ರೂಪಾಯಿ ಬೀಳುತ್ತೆ ಸಿಂಗಲ್. ನಿಮಗೆ ಇನ್ನೂ ಬೆಸ್ಟ್ ಆಫರ್ ಇನ್ನೂ ಒಂದಿದೆ ಸರ್. ನಿಮಗೆ ಒಂದು ಶರ್ಟ್ ಒಂದು ಪ್ಯಾಂಟ್ ತಗೊಂಡ್ರೆ ಕಾಂಬೋ ಆಫರ್ ಕೊಡ್ತೀವಿ, 850 ಕೊಡ್ತೀವಿ ಸರ್. ಇದಕ್ಕಿಂತ ಆಫರ್ ಬೇಕಾ? ಈಗ ಎಕ್ಸಾಂಪಲ್ ತಳಿ ಸರ್, ನಂಗೆ ಕನ್ಫ್ಯೂಷನ್ ಆಯ್ತು. ಫಾರ್ಮಲ್ಸ್ ಅಲ್ಲಿ ಒಂದು ಪ್ಯಾಂಟ್, ಫಾರ್ಮಲ್ಸ್ ಅಲ್ಲಿ ಒಂದು ಪ್ಯಾಂಟ್, ಶರ್ಟ್ ಸೆಕ್ಷನ್ ಅಲ್ಲಿ ಒಂದು ಶರ್ಟ್. ಓಕೆ, ಓ ಇದಾ ಅಥವಾ ಅಲ್ಲಿದೆಲ್ಲ? ಓಕೆ, ಅಲ್ಲಿರೋದು ಇಲ್ಲಿ ತೋರ್ಸೋಣ ಇಲ್ಲಿ. ಓಕೆ, ಇಲ್ಲಿ ಏನ್ ಶರ್ಟ್ಸ್ಗಳಿದೆ, ಇದು ಫಾರ್ಮಲ್ಸ್ ಅಲ್ಲಿ ಒಂದು ಪ್ಯಾಂಟ್, ಇಷ್ಟು ಸೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಯಾವ್ದಾದ್ರು ತಗೋಬಹುದು ನೀವು. ಒಂದು ಶರ್ಟ್, ಒಂದು ಫಾರ್ಮಲ್ಸ್ ಆದ್ರೂ ತಗೋಬಹುದು, ಜೀನ್ಸ್ ಆದ್ರೂ ತಗೋಬಹುದು. ಶರ್ಟ್ ತೆಗಿರಿ ನೋಡೋಣ.
ವರ್ಕ್ ಆಗಲಿ ಕಲರ್ ಶೇಡ್ ಆಗಲಿ ಗ್ಯಾರಂಟಿ ಇರುತ್ತೆ ನಿಮಗೆ 100% ಗ್ಯಾರಂಟಿ ಓಕೆ ಇರುತ್ತೆ. ಗ್ಯಾರಂಟಿ ಇರುತ್ತೆ. ಗ್ಯಾರಂಟಿ ಐಟಮ್ ಸರ್, ಇದೆಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು. ಪ್ಲೈನ್ ಸಿಗುತ್ತೆ, ಚೆಕ್ ಸಿಗುತ್ತೆ, ಪ್ರಿಂಟ್ ಸಿಗುತ್ತೆ. ಸರ್ ಈಗ ಫಾರ್ಮಲ್ಸ್ ಪ್ಯಾಂಟ್ ಬಂದು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಶರ್ಟ್ನ ತಗೊಂಡ್ರೆ ಎಷ್ಟು ಸರ್ 850 ಕಾಂಬೋ. ಓಕೆ 850 ರೂಪಾಯಿ. Maybe ಅದೇ. ಈಗ ಜೀನ್ಸ್ ಪ್ಯಾಂಟ್ ತಗೊಂಡ್ರೆ ಶೈನಿಂಗ್ ಕ್ಲಾತ್. ಓಕೆ ಸರ್ ಈಗ ಜೀನ್ಸ್ ಪ್ಯಾಂಟ್ ಶರ್ಟ್ ತಗೊಂಡ್ರೆ 850. ಜೀನ್ಸ್ ಪ್ಯಾಂಟ್ ಅಲ್ಲಿರೋದು ಜೀನ್ಸ್ ಪ್ಯಾಂಟ್. ಹೌದು ಹಾ. ಸರ್. ಓಕೆ ಜೀನ್ಸ್ ಪ್ಯಾಂಟ್ ಅಲ್ಲೂ ಅಷ್ಟೇ ಒಂದು ಜೀನ್ಸ್ ಪ್ಯಾಂಟು ಇಷ್ಟರಲ್ಲಿ ಯಾವ್ದಾದ್ರು ಒಂದು ಶರ್ಟ್ನ ತಗೊಂಡ್ರೆ 850 ರೂಪಾಯಿ ಕಾಂಬೋ. ಇನ್ಕ್ಲೂಡ್ ನಮ್ಮದೇ ಬ್ರ್ಯಾಂಡ್ ಇರುತ್ತೆ, ಶರ್ಟ್ ಆಗಲಿ ನಿಮಗೆ ಜೀನ್ಸೇ ಆಗಲಿ ಓಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ಲೋಗೋದೇ ಇರುತ್ತೆ ನಿಮಗೆ. ಬೇಬಿ ಹಾಗಾದ್ರೆ ನಾವು ಈಗ ಈಗ ನೀನು ಹೇಳು 1500ಕ್ಕೆ 3 ಶರ್ಟ್ ತಗೋಣ, ಇಲ್ವಾ ಅವ್ರು ಕೊಟ್ಟಿದಾರಲ್ಲ ಕಾಂಬೋ ಚೆನ್ನಾಗೈತಲ್ಲ 850 ರೂಪಾಯಿಗೆ ಒಂದು ಪ್ಯಾಂಟ್ ಒಂದು ಶರ್ಟ್ ಸಿಕ್ದಂಗೆ ಆಗುತ್ತಲ್ಲ. ಎಲ್ಲ ತಗೋಯ್ತು, ಎಲ್ಲ ತಗೋ, ಕಮ್ಮಿ ರೇಟಿಗೆ ಸಿಗ್ತೈತಲ್ಲ ಮತ್ತೆ ಯಾಕೆ ಸರಿ ಬಿಡ್ತೀಯಾ? ಆಯ್ತು ಬಿಡಿ, ಆಮೇಲೆ ನಂದನ್ನ ಡಿಸೈಡ್ ಮಾಡೋಣ. ಸರಿ ಇವ್ರದ್ದಕ್ಕೆ ಚಿತ್ರ ನೀನು ಯಾವ್ದು ತಗೊಂತೀವಿ? ನಾನು Madam, ಕಡಿಮೆ ರೇಟಲ್ಲ, ನಾನು ನಿನ್ನ ಥರ 1-2 ಅಂತ ತಗೊಳಕ್ ಹೋಗಲ್ಲ, ತಗೊಂಡ್ರೆ ಎಲ್ಲ ತಗೊಂತೀನಿ, ಇಟ್ಕೋ. ಎಲ್ಲ ದುಡ್ಡು ಕೊಡೋದು ನಾನು, ಎಲ್ಲ ಇಲ್ಲ ಅಲ್ಲ ಅದು ಬೇರೆ ಕಡೆ ಇದ್ರೆ 3000 ರೂಪಾಯಿ ಕೊಟ್ಟು ತಕ್ಕೊಡಲ್ಲ, ತಕ್ಕೊಡು. ಮೇಡಮ್. ಇದು ಜೀನ್ಸಲ್ಲಿ ನೋಡ್ತೀಯಾ ಟೀ ಶರ್ಟ್ಸ್ ಜೀನ್ಸಲ್ಲಿ ತೋರಿಸಿ. ಜೀನ್ಸಲ್ಲಿ ಒಂದೆರಡು ತೋರಿಸಿ ನೋಡೋಣ ಇವ್ರು ನೋಡಲಿ. ಐ ಥಿಂಕ್ ಬೇಬಿ ಈಗ ಹಬ್ಬಕ್ಕೆ ತಗೊಳ್ಳೋದ್ರಿಂದ ಚೂಡಿದಾರ ಇವು ಇದು ಕೊಡಿಲಿ. ಇಲ್ಲಿ ನೋಡಿ ನಾನು ಬೇಬಿಗೆ ತೋರಿಸ್ತಾ ಇದ್ದಾರೆ ಅದು ಕೈ ಚಿಕ್ಕ ಹೋಗಲ್ಲ. ಪ್ಯಾಂಟ್. ಬೇಬಿ ಅಂದ್ರೆ ನಿಮ್ಮ ವೈಫೋ ಅಥವಾ ಪಾಪನೋ? ಬೇಬಿ ಅಂದ್ರೆ ಇವಳೇ ಸರ್. ಓ ಬೇಬಿ ಅಂತ ನಮ್ಮ ಪಾಪಕ್ಕೆ ತೋರಿಸ್ತವ್ರೆ ಇವರು. ಈ ಬೇಬಿ ಇದು ದೊಡ್ಡ ಬೇಬಿ ಇದು. 32 ಫಸ್ಟ್ 28 ಇದ್ಲು, ಆಮೇಲೆ 30 ಆಯ್ತಾ? 30 ಆಯ್ತು, ಈಗ 32 ಆಗಿದ್ದಾಳೆ. ಡೈಲಿ ತಿಂದು ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಚೆನ್ನಾಗಿ ತಿಂತಾಳೆ ಸರ್. ಪ್ಯಾಂಟ್ ಹೌದು, ನನ್ನ ಬೇಬಿ ತಕ್ಕೊಟ್ಟಿದೆ ಈ ಥರ ಪ್ಯಾಂಟ್ಗಳು. ಓಕೆ ಸರ್, ಇದರಲ್ಲೂ ಅದೇ ಹೆಸರುಗಳಿರುತ್ತಲ್ಲ ಸರ್ ಪ್ಯಾಂಟ್ಗಳಲ್ಲಿ, ಹುಡುಗಿರ ಪ್ಯಾಂಟು ಯಾವ ಥರ ಹೆಸರುಗಳಿದ್ದಾವೆ ಸರ್? ಇದರಲ್ಲಿ ನಿಮಗೆ ಟೋನ್ ಜೀನ್ಸ್ ಸಿಗುತ್ತೆ, ಬ್ಯಾಗಿ ಜೀನ್ಸ್ ಸಿಗುತ್ತೆ. ಓಕೆ ಬ್ಯಾಗಿ ತೋರಿಸಿ, ಜಾಸ್ತಿ ಬ್ಯಾಗಿ ವೇರ್ ಮಾಡ್ತಾರೆ. ಬಟ್ ಆದರೂ ಬೇಬಿ ನೀನು ಮನೆಯಿಂದ ಬರ್ಬೇಕಾದ್ರೆ ಚೂಡಿದಾರ್ ಅಂದರೆ ಟ್ರೆಡಿಷ್ನಲ್ ಇದು ತಗೊಂತೀನಿ ಅಂತ ತಾನೇ ಅದೇ ಬಂದಿದ್ದು. 2 ತಗೊಂತೀನಿ ಅಂತ ಹೇಳಿದ್ ನಾನು ಇವಾಗ. ನನ್ನ ದುಡ್ಡು ಉಡಾಯಿಸ್ತಾಳೆ ಅವಳು. ಬೇರೆ ಕಡೆ ಹೋಗಿದ್ದಿದ್ರೆ ಇವಾಗ ಒಂತಾಗೆ 3-4 ಸಾವಿರ ಕೊಡ್ತಿರ್ಲಿಲ್ಲ. ಇದು ಪಕ್ಕ ಈ ಥರದೇ ನೀನು ಇವಳು ಹಾಕೊಳ್ಳೋದಿಲ್ಲ ನೋಡಿ, ಇಲ್ಲಿ ಹಾಕೊಂಡಿದ್ದಾಳೆ ನೋಡಿ, ಫುಲ್ಲು ಫ್ರೀ ಇದು. ಆ ಥರದೇ ಇವಳಿಗೆ ಇಷ್ಟ ಆಗೋದು. ಯಾವುದೋ ಒಳಗಿಂದ ತಗೊಂಡ್ರು ನೋಡಿ ಸರ್, ಇದು ಬೆಸ್ಟ್ ಆಫರ್ ಇದೆ ಸರ್. ಇದು 1100ಗೆ 3 ಪೀಸ್ ಬರುತ್ತೆ ಸರ್. 1100ಗೆ 3 ಪೀಸು. ಓಕೆ ಕಲರ್ ಕಲೆಕ್ಷನ್ಸ್ ಸಿಗುತ್ತೆ, ಸೈಜ್ ಕಲೆಕ್ಷನ್ ಸಿಗುತ್ತೆ. ಓಕೆ 1300ಕ್ಕೆ 3. ಓಕೆ ಇದೆ. ಟೀ ಶರ್ಟ್ಸಲ್ಲಿ ಟೀ ಶರ್ಟ್ಸು ಬೇಬಿ ನೋಡ್ತಾರಲ್ಲ ಅಲ್ಲ, ಫಸ್ಟು ಅಲ್ಲಿ ಚೂಡಿದಾರನೂ ನೋಡು, ಕುರ್ತಿ ಅದುವೇ ನೋಡು, ಲಾಸ್ಟಿಗೆ ಡಿಸೈಡ್ ಮಾಡು. ಆಮೇಲೆ ಬೇಕು ಅಂತ ಎಲ್ಲ ತಗೋಬೇಡ, ನನ್ನನ್ನು ನೋಡು. ನೋಡಿ ಆಮೇಲೆ ಅದನ್ನ ನೋಡೋದು. ನೋಡಿ ಬೇಜಾನ್ ಆ್ಯಕ್ಚುಲಿ ಕಲೆಕ್ಷನ್ಸ್ಗಳು ನೋಡಿ, ಇಲ್ಲಿಂದ ಇಷ್ಟೂ ಇದೆ ಫುಲ್ಲು. ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದು. ಉದ್ದ ಅಗಲ ಕಡಿಮೆ ಇದೆ, ಉದ್ದ ಹೆವಿ ಇದೆ. ಓಕೆ ನಮ್ಮದು ಟೀ ಶರ್ಟ್ಸ್ ತೋರಿಸ್ತಾರಂತೆ, ನೋಡೋಣ. ತೋರಿಸಿ ಸರ್. ಟೀ ಶರ್ಟ್ಸು, ಕಾಲರು, ರೌಂಡ್ ನೆಕ್ಕು, ಫುಲ್ ಸ್ಲೀವು ಪ್ರತಿಯೊಂದು ಸಿಗುತ್ತೆ ನಿಮಗೆ. 1100ಗೆ 3 ಪೀಸ್ ಬರುತ್ತೆ ಸರ್. 1100ಗೆ 3 ಪೀಸು. ಯಾವುದಾದ್ರೂ ತಗೋದು ಟೀ ಶರ್ಟ್ಸ್ ಅಲ್ವೇ? ಹೌದು ಸರ್. ಓಕೆ ಟೀ ಶರ್ಟ್ಸ್ಗಳು ಚೆನ್ನಾಗಿದ್ದಾವೆ. ಇದು ಬ್ಯಾಗಿ ಸಿಗುತ್ತೆ. ಬ್ಯಾಗಿ ಆ್ಯಕ್ಚುಲಿ ನಾನು ಅದನ್ನೇ ಕೇಳೋಣ ಅಂದ್ಕೊಂಡೆ. ನಾವು ಜಾಸ್ತಿ ಈ ಥರದಕ್ಕಿಂತ ಬ್ಯಾಗಿ ಸ್ವಲ್ಪ ಫುಲ್ಲು ಫ್ರೀ ಇರಬೇಕು. ಓಕೆ ಓಕೆ ಬ್ಯಾಗಿದ್ಲು ಅಷ್ಟೇ 1100ಗೆ 3 ಪೀಸು. ಚಿತ್ರ ಬ್ಯಾಗಿ. ಓಕೆ ಓ ಈ ಥರ ಇದ್ದಾವೆ ಸರ್. ಇನ್ನೊಂದು ಇವಾಗ ಇಲ್ಲಿ ಯಾವುದೋ ಗೊಂಬೆ ಇರುತ್ತೆ, ಅದೇನಾದ್ರು ಇರುತ್ತಲ್ಲ, ಆ ಥರದ್ದು ಇದೆ ಸರ್? ಓಕೆ ಇದು ಹಿಂದ್ಗಡೆ ನೋಡಿ, ಇಲ್ಲಿ ಈ ಥರ ಚಿತ್ರ
ಥರ ಇರೋದು ಚೆನ್ನಾಗಿದ್ದಾವೆ ಇದು ಬೇಬಿ ಇಲ್ಲಿ ನೋಡು ನೋಡಿ ಸರ್ ಇದು ಟೆಡ್ಡಿ ಫುಲ್ ಬ್ಲ್ಯಾಕ್ ಚೆನ್ನಾಗಿದೆ ಅಲ್ಲ ಹ್ಞೂ ಚೆನ್ನಾಗಿ 1000 ಎಷ್ಟು 1100ಗೆ 3 ಪೀಸಸ್ ಸರ್ ಇದು 1100 ರೂಪಾಯಿಗೆ 3 ಟೀ ಶರ್ಟ್ ಬೇಬಿ ಯಾವ್ದಾದ್ರು ತಗೋದು ಬ್ಯಾಗಿ ಆಗಿರ್ಬೋದು ಹೆಂಗಾಗಿರೋದು ಆ್ಯಕ್ಚುಲಿ ಪವನ ಬಂದಾಗ ಆಫರ್ ಇರಲಿಲ್ಲ ಪಕ್ಕ ಇದ್ದು ಈ ವಿಡಿಯೋ ನೋಡ್ರೆ ಓಡ್ ಬರ್ತಾನೆ ನಿನ್ನ ತಮ್ಮ ಅವಾಗಲೂ ಯಾವಾಗ ಇಲ್ಲಿ ತಗೊಂಡಿದ್ದೆ ಗೊತ್ತಿಲ್ಲ ಬಟ್ ಅವಾಗ ಸ್ವಲ್ಪ ಕಮ್ಮಿ ಕಮ್ಮಿ ಸರ್ ಇದು ಆಫರ್ಸ್ಗಳು ನಿಮ್ಮದು ಯಾವಾಗಲೂ ಇರುತ್ತಾ ಅಥವಾ ಅವಾಗ ಮಾತ್ರ ಬಿಡೋದ ನೀವು ಪ್ರತಿ ತಿಂಗಳು ಒಂದೊಂದು ಆಫರ್ ಇರುತ್ತೆ ಸರ್ ನಿಮಗೆ ಪ್ರತಿ ಆಫರ್ಸ್ ಇದೆ ಓಕೆ ಸರಿ ಬಿಡಿ ಕರೆಕ್ಟು ನಾನು ತಾಳಿ ಇನ್ನೊಂದು ನಾನು ಇಲ್ಲೇನೋ ಒಂದು ಕಣ್ಣಾಯಿಸಿದೆ ತಾಳಿ ತೋರಿಸ್ತೀನಿ ಇಲ್ಲ ಐತೆ ಸರ್ ಇದು ಏನು ಸರ್ ಇದು ಲಕ್ಕಿ ಡ್ರಾ ಬೇಬಿ ಇಲ್ಲಿ ನೋಡಿಲಿ ಆಷಾಢದ ಆಫರ್ ಅಂತ ಕೊಡ್ತಾ ಇದೀವಿ ಸರ್ ಓ ಆಷಾಢ ಆಫರು ಈಗ ಆಷಾಢಕ್ಕೆ ಹೆಣ್ಮಕ್ಳು ಗಂಡು ಮಕ್ಳನ್ನ ಬಿಟ್ಟು ಹೋಗ್ತಾರಲ್ಲ ಹಂಗೆ ಆಲ್ಮೋಸ್ಟ್ ನಿಮಗೆ ಹಾಸನ ಡಿಸ್ಟಿಕಲ್ಲಿ ಯಾರು ಕೊಟ್ಟಿಲ್ಲ ಅಂತ ಅನ್ಕೊಳ್ತೀನಿ ನಾನು ಓಕೆ ಇಲ್ಲ ಬಿಡಿ ನಿಮಗೆ ಸರ್ ಇದು 2000 ಮೇಲ್ಪಟ್ಟು ಖರೀದಿ ಮಾಡಿದ್ರೆ ನಿಮಗೆ ಓಕೆ ಲಕ್ಕಿ ಟ್ರಿಪ್ ಬರುತ್ತೆ ನಿಮಗೆ ಓಕೆ ಬೇಬಿ ತಗೋ ಇದು ವಿಡಿಯೋ ಮಾಡಿದ್ದು ಓಕೆ ನಾನು ಕೇಳಿಸ್ಕೊಂತೀನಿ ನಾನು ಹಿಂಗೆ ದೀಪ ಕೇಳಿಸ್ಕೊಂತಿರ್ತೀನಿ ನಾನು ಮತ್ತು ತನಿಗೆ ಕೊಟ್ಟಿದ್ಯಾ ಫೇಸು ಹಾಂ ದೀಪ ಕೇಳಿಸ್ಕೊ ಸರ್ ಹೇಳಿ ಸರ್ 2000 ರೂಪಾಯಿ ಅಕಸ್ಮಾತ್ ಇವಾಗ ನಾವು ಪರ್ಚೇಸ್ ಕಡಿಮೆ ಅಂದ್ರೆ ನನ್ನ ಪ್ರಕಾರ ನಾನು ನೋಡಿದ್ರೆ ನನ್ನ ಪ್ರಕಾರ 5000 ಪರ್ಚೇಸ್ ಆಗುತ್ತೆ ಅನ್ಕೊಂತೀನಿ ಓಕೆ ಸರ್ ಈಗ 2000 ರೂಪಾಯಿಗೆ ಏನೋ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಅಂದರೆ ನಮ್ಮ ಹೆಸರು ಬರೆದು ಹೆಸರು ಫೋನ್ ನಂಬರು ಬಿಲ್ಲಿದು ಅಮೌಂಟು ಡೇಟ್ ಯಾವತ್ತು ಪರ್ಚೇಸ್ ಮಾಡಿದ್ವಿ ಅದೆಲ್ಲ ಬರೆದು ಅಲ್ಲಿ ಉಂಡಿ ಇಟ್ಟಿದ್ದಾರೆ ನೋಡಲ್ಲಿ ಬಾಕ್ಸ್ ಇಟ್ಟಿದಾರಲ್ಲ ಅದ್ರ ಒಳಗೆ ಹಾಕ್ಬೇಕು ಓಕೆ ಓಕೆ ಆಯ್ತು ಸಾಕು ಅಷ್ಟು ಹತ್ರ ಏನು ತಗೊಂಡೋಗಿ ಅಂತ ತೋರಿಸ್ಬೇಡ ಮಾಹಿತಿ ನಾನು ತೋರಿಸ್ಬೇಕಾದ್ರೆ ಮಾತಾಡಬಾರ್ದು ನಿನಗೆ ಗೊತ್ತಾಯ್ತಾ ಸರ್ ಈಗ 2000 ರೂಪಾಯಿ ಪರ್ಚೇಸ್ ಮಾಡೋದ್ರಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಏನೇನಿದು ಸೊ ಫಸ್ಟ್ ಪ್ರೈಸ್ ಬಂದು ಕುಕ್ಕರ್ ಇದೆ ಓಕೆ ಸೆಕೆಂಡ್ ಪ್ರೈಸ್ ಬಂದು ವಾಟರ್ ಕೆಟಲ್ ಇದೆ ಓಕೆ ಥರ್ಡ್ ಪ್ರೈಸ್ ಬಂದು ಸ್ಟವ್ ಇದೆ ಇದೆ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗೋ ಥರನೇ ಇದೆ ಅಪ್ಪ ನಿಮಗೂ ಇದೆ ನಿನಗೂ ಯೂಸ್ ಆಗೋ ಅಂಥದ್ದು ಇಲ್ವಾ ಇಲ್ಲಿ ತಳಿ ನೋಡೋಣ ಓಕೆ ಸರ್ ಈಗ 3000 ರೂಪಾಯಿ ಮೇಲೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಫಸ್ಟು ಮಿಕ್ಸಿ ಹೌದು ಸರ್ ಇದು ಹೀಟರ್ ಎಲ್ಲ ಚಳಿಗಾಲ ಇದೆಯಲ್ಲ ಸರ್ Okay. ಹೀಟರ್ ಬರುತ್ತೆ ನಿಮಗೆ ಥರ್ಡ್ ಪ್ರೈಸ್ ಬಂದು ಮಕ್ಕಳಿಗೆ ನೀವು ದೊಡ್ಡವ್ರಿಗೆ ಆಗಲಿ ಕ್ಯಾರಮ್ ಬೋರ್ಡ್ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ನೋಡಿ 3000 ರೂಪಾಯಿ ಓಕೆ ಈಗ 4000 ರೂಪಾಯಿಗೆ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಮ್ಮದು ಟ್ರಾಲಿ ಬ್ಯಾಗು ಫಸ್ಟ್ ಪ್ರೈಸ್ಗೆ ಟ್ರಾಲಿ ಬ್ಯಾಗು ಸೆಕೆಂಡ್ಗೆ ಟೇಬಲ್ ಫ್ಯಾನು ಥರ್ಡ್ ಪ್ರೈಸ್ಗೆ ಐರನ್ ಬಾಕ್ಸು ಓಕೆ ಇದು ಸ್ವಲ್ಪ ನಮಗೆ ಹತ್ತಿರ ಬಂತು ಈಗ 5000 ನನ್ನ ಪ್ರಕಾರ ಇದಕ್ಕೆ ನಾವು ಬರ್ತೀವಿ ಸರ್ 5000 ರೂಪಾಯಿಗೆ ಏನಾದ್ರು ಪರ್ಚೇಸ್ ಮಾಡಿ ಏನಾದ್ರು ಫಸ್ಟು ಸೆಕೆಂಡು ಥರ್ಡ್ ಆದರೆ ಕಿಡ್ಸ್ ಸೈಕಲ್ ಬೇಬಿ ಗೊಂಬೆಗೆ ಆಯ್ತು ಆಮೇಲೆ ನಮಗೆ ಬರತ್ತಾ ನೋಡೋಣ ಲಕ್ಕಿ ಡ್ರಾ ಇದು ಆಯ್ತಾ ಆಮೇಲೆ ಕಿಡ್ಸ್ ಎಲೆಕ್ಟ್ರಿಕ್ ಬೈಕ್ ಇದೆ ಬೇಬಿ ಆಮೇಲೆ ಎಲೆಕ್ಟ್ರಿಕ್ ಗೀಸರ್ ಎನಿ ಟೈಮ್ ನೀನು ಹಾಕ್ತಾ ಇರ್ತೀಯಲ್ಲ ಹಂಗೆ ಅದು ಬಿಟ್ರೆ 10,000 ಆ್ಯಕ್ಚುಲಿ ದೊಡ್ಡ ಪ್ರೈಸ್ ಇಟ್ಟಿದ್ದಾರೆ 10,000 ರೂಪಾಯಿಗೆ ನೀವು ಏನಾದರೂ ಪರ್ಚೇಸ್ ಮಾಡಿ ನಿಮ್ಮ ಹೆಸರೇನಾದರೂ ಬಂದರೆ ಫಸ್ಟ್ ಪ್ರೈಸಿಗೆ ಟಿವಿ ಸೆಕೆಂಡ್ ಪ್ರೈಸ್ಗೆ ಕೂಲರು ಥರ್ಡ್ ಪ್ರೈಸ್ಗೆ ವಾಷಿಂಗ್ ಮಿಷಿನು 10,000 ರೂಪಾಯಿ ಬಿಲ್ ಮಾಡೋ ನಿಮ್ಮಲ್ಲಿ ಚಿಕ್ಕ ಟಿವಿ ಇದೆಯಲ್ಲ ಹೊಡಿಯುತ್ತೆ ದೊಡ್ಡ ಟಿವಿ ಹಾಕೋಣ ನಿಮ್ಮ ಮನೆಗೆ ಗೆದ್ರೆ ಇಲ್ಲಾಂದ್ರೆ ಹೋಯ್ತು ಸರ್ ಸಕ್ಕತ್ತಾಗಿ ಇಟ್ಟಿದ್ದೀರಾ ಸರ್ ಇದು ವರ್ತ್ ಆಗುತ್ತೆ ಸರ್ ಇದು ತುಂಬಾ ನಿಮಗೆ ವರ್ತಿದೆ ಸರ್ ನನಗೆ ವರ್ತಿಲ್ಲ ನಿಮಗೆ ವರ್ತಿದೆ ಅದೇ ನಾನು ಕೇಳಿದ್ ನಾನು ನಿಮ್ಮ ನಮ್ಗಳಿಗೋಸ್ಕರ ಇಟ್ಟಿರೋದು ನಮ್ಗಳಿಗೋಸ್ಕರ ಇಟ್ಟಿರೋದು ಅದಕ್ಕೆ ಕೇಳಿದ್ದೆ ನಾನು ನಿಜವಾಗ್ಲೂ ಸಕ್ಕತ್ತಿದೆ ಪ್ರೈಸ್ ಎಲ್ಲ ನಿಮಗೆ ಕಮ್ಮಿಯಾಗಿ ಡಿಸ್ಕೌಂಟ್ ಆಗಿ ಆಫರ್ ಪ್ರೈಸ್ ಅಲ್ಲಿ ಈ ಗಿಫ್ಟ್ ಕೊಡ್ತಾ ಇದೀವಿ ಸೂಪರ್ ಸರ್ ಆಕ್ಚುಲಿ ನಾವು ಈ ತರ ಆಫರ್ಸ್ ಎಲ್ಲ ಜಾಸ್ತಿ ಬೆಂಗಳೂರಲ್ಲಿ ನೋಡಿದ್ವಿ ಆಕ್ಚುಲಿ ಹಾಸನಲ್ಲಿ ನೋಡಿಲ್ಲ ನಾವು ಬೆಂಗಳೂರಲ್ಲಿ ನೋಡಿರೋದು ಸರ್ ಆಕ್ಚುಲಿ ನಾವು ನಿಮಗೆ ಗೊತ್ತಿರಂಗೆ ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತೀವಿ ಬಟ್ ಬೆಂಗಳೂರಲ್ಲಿ ಈ ಥರ ಆಫರ್ಸ್ಗಳಿದೆ ನಾನು ಹಾಸನದಲ್ಲಿ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಯಾರು ಮಾಡಿದಾರೋ ಬಿಟ್ಟಿದಾರೋ ಬಟ್ ನಾನು ಇದು ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು ಈ ಥರ ಆಫರ್ಸ್ಗಳು ಇಟ್ಟಿರೋದು ಟಿವಿ ಕೂಲರ್ ವಾಷಿಂಗ್ ಮಿಷಿನು ಎಲೆಕ್ಟ್ರಿಕ್ ಬೈಕು ಕಿಡ್ಸಿದು ಬೇಜಾನೈತೆ ನಿಂದ ಆಯ್ತಲ್ಲ ಬಾ ನನ್ ನೋಡೋಣ ಇವರಿಗೆ ಚೂಡಿದಾರು ಕುರ್ತಿ ಆ ಟೈಪಲ್ಲಿ ತೋರಿಸಿ ಸರ್ ಈ ಕಡೆ ಯಾವ್ದು ಇದೆ ನೋಡೋಣ ಚೂಡಿದಾರನ ಓ ಇದರಲ್ಲೂ ಆಫರ್ ಇದೆ 3 ಏನೋ ತಗೊಂಡ್ರೆ 2,600 ರೂಪಾಯಿಗೆ 3 ಸೆಟ್ ಏನಿದು ಚೂಡಿದಾರ್ ಅಲ್ವಾ ಇದು ಓಕೆ ಅಂಬ್ರೆಲಾ ಸೆಟ್ಟು ಚೆನ್ನಾಗಿದೆ ಕ್ವಾಲಿಟಿ ಹೆಂಗಿದೆ ನೋಡು ಚೆನ್ನಾಗಿದೆಯಾ ಓಕೆ ಸೂಪರ್ ಇದೆ 2,600 ರೂಪಾಯಿ ಬೇಬಿ 3 ನೀನೊಂದು ನಮ್ಮ ಅಮ್ಮಂಗೊಂದು ಚಿನ್ನಿಗೊಂದು 3 ಆಯಿತು 3 ತಗೊಂಡ್ರೆ 3 ಜನರಿಗೆ ಒಂದೊಂದು ಕೊಡ್ಬೋದು ಅಲ್ವಾ ಹಿಂಗೆ 3
ಬೇಬಿ ಚೆನ್ನಾಗಿದೆ ಅಲ್ಲ, ಚೆನ್ನಾಯ್ತಲ್ವಾ? ಸಿಂಪಲ್ ಆಗಿ ಕಾಂಟ್ರಾಸ್ಟ್ ವೇಲ್ ಬರುತ್ತೆ. ಚೆನ್ನಾಗಿದೆ. ಇದು ಸ್ಲೀವ್ ಏನ, ಇದು ಸ್ಲೀವ್ಲೆಸ್ ಏನೇ ಬರೋದು ಕೊಟ್ಟಿರ್ತಾರ? ಹಾಕಿಸ್ಕೋಬೇಕು. ಹೌದಾ, ಓಕೆ. ಯಾಕೆಂದ್ರೆ ಇವಳು ಹಾಕೊಳ್ಳಲ್ಲ, ಸ್ಲೀವ್ಲೆಸ್ ಹಾಕೊಳ್ಳಲ್ಲ ಇವಳು. ಬೇಬಿ ಹೆಂಗಿದೆ ಹಾಕಂತೀನಿ ನಾನು, ಹಾರ ಹೇಳೋದು. ಬಟ್ಟೆ ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಅಲ್ಲೊಂದು ಯಾವುದು ತೆಗೆದ್ರು ನೋಡು. ಓಕೆ, ವೆಸ್ಟರ್ನು. ಇದು ಯಾವ ಥರ ಆಫರ್ಸ್ ಇದೆ ಇದರಲ್ಲಿ? 1600ಗೆ 3 ಪೀಸು. ಓಕೆ, 1600 ರೂಪಾಯಿಗೆ 3 ಪೀಸ್ ಬೇಬಿ. ಎಲ್ಲಿ ಬೇಬಿ? ಚೆನ್ನಾಗಿದೆ ಬೇಬಿ, ನಿಜವಾಗ್ಲೂ ಚೆನ್ನಾಗಿದೆ. ಮೆಟೀರಿಯಲ್ ಸೆಕ್ಷನ್, ಮೆಟೀರಿಯಲ್ ಚೆನ್ನಾಗಿದೆ ಬೇಬಿ. ಬೇಬಿಯಾಗಿ ನೋಡು, ಫಸ್ಟ್ ನೀನು ಸೆಲೆಕ್ಟ್ ಮಾಡ್ಕೊ. ಇಲ್ಲಿ ಬಟ್ಟೆಗಳು ನೋಡಿ, ಶಾರ್ಟ್ ಅಲ್ಲಿ ಎರಡು ತೋರಿಸಿ. ಸ್ಕರ್ಟ್ಸಲ್ಲೆಲ್ಲ. ಓಕೆ, ಇದರಲ್ಲಿ ಏನು ಆಫರ್ಸ್ ಇದೆ? 1600ಗೆ 3. ಓಕೆ, ಅದ್ರಲ್ಲೊಂದು ತೋರಿಸಿ. ಓ, ಚಿನ್ನಿ ಹೇಳ್ತಿದ್ಲು ರೆಸಾರ್ಟ್ಗೆ ಹೋಗಿ ಒಂದು ತಗೊಂಬ ಅಂತ. ಇಲ್ಲಿ ನಿನ್ನ ದುಡ್ಡಲ್ಲಿ ತಗೋ, ನಾನು ಕೊಡ್ಸಲ್ಲ. ಚೆನ್ನಾಗಿದೆ. ಚಿನ್ನಿಗೆ ಹೇಳು ಬಂದು ತಗೊಂಡ್ಲಿ. ಅವಳು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಬರಕ್ಕೆ ಹೇಳ್ತೀನಿ ಬಿಡು, ಅವರೆಲ್ಲ ಹೋಗ್ತವ್ರಲ್ಲ. ಸರಿ ಹೋಯ್ತು. ಇದೇನಿದು? ಬ್ಯಾಗ್. ಬೇಬಿ ಹಾಕೋ. ಬ್ಯಾಗ್. ಡ್ರೆಸ್ ತಗೊಂಡ್ರೆ ಬ್ಯಾಗ್ ಫ್ರೀ. ದುಡ್ಡೇ ಇಡಲ್ವಲ್ಲ. ದುಡ್ಡು ಇಡಲ್ಲ. ದುಡ್ಡು ಕೊಡು. ಇನ್ನು ನಡಿಯಲ್ಲಿ ಈಗ ಬಟ್ಟೆ ಕೊಡಿಸ್ತಿಲ್ವ? ದುಡ್ಡಂತ ದುಡ್ಡು. ಕುರ್ತಿ ತೋರಿಸಿ, ಕುರ್ತಿ. ಓಕೆ, ಇಲ್ಲಿ ನೋಡಿ. ನೋಡಿ ಸರ್, ಕಸ್ಟಮರ್ ಬಂದಿದ್ದಾರೆ, 2000 ತಗೊಂಡಿದ್ದಾರೆ. ಓಕೆ, 2000 ಲಕ್ಕಿ ಡಿಪ್ಪು. ಸರ್ ಏನೇನು ತಗೊಂಡ್ರಿ? ಟೀ ಶರ್ಟು. ಓಕೆ, ಟಿ ಶರ್ಟು, ಬನಿಯನ್ನು ಆಫರ್ ತಗೊಂಡಿದ್ದಾರೆ ಸರ್. ಆಫರ್ ಪ್ರೈಸಲ್ಲಿ. ಓಕೆ, 3 ಟಿ ಶರ್ಟ್. ಓಕೆ, 3 ಟಿ ಶರ್ಟ್ ತಗೊಂಡಿದ್ದಾರೆ, ಬನಿಯನ್ಸ್ ತಗೊಂಡಿದ್ದಾರೆ. ಓಕೆ, ನಿಮಗೆ ಲಕ್ಕಿ ಡಿಪ್ ಆಗಿ ಅವ್ರಿಗೆ ಲಕ್ಕಿ ಡಿಪ್ ಕೊಟ್ಟಿದ್ದೀವಿ. ಹಾಕಿ ಸರ್ ಇದಕ್ಕೆ. ಆಯ್ತು ಸರ್. ಓಕೆ ಸರ್, ಇದು ಯಾವಾಗ ನೀವು ಇದು ಓಪನ್ ಮಾಡೋದಿದು? ಸರ್, ಇದು ಅಪ್ಡೇಟ್ ಮಾಡ್ತೀವಿ, ವಿಡಿಯೋ ಮಾಡ್ತೀವಿ, ಅವ್ರ ನಂಬರ್ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀವಿ. Okay. ಗ್ರೂಪ್ ಮಾಡಿ ನಿಮಗೆ ಯಾವಾಗ ಆಗುತ್ತೆ ಏನು ಅಂತ ಅಪ್ಡೇಟ್ ಓ, ಮಾಡ್ತೀವಿ. ಆ ಥರ. ಓಕೆ ಓಕೆ, ಲೈವಲ್ಲಿ ವಿಡಿಯೋ ಮಾಡಿ ಲಕ್ಕಿ ಡಿಪ್ ತೆಗಿ. ಲಪ್ಪಿ. ಓಕೆ, ಸೂಪರ್ ಸೂಪರ್. ನನ್ನ ಬೇಬಿ ಇದೇನು ಇಲ್ಲಿಂದ ಅಲ್ಲಿ ಜಂಪ್ ಅದೆಲ್ಲ ಕುರ್ತಿ ಕುರ್ತೀಸಾ? ಓಕೆ, ಇಲ್ಲಿ ಚೆನ್ನಾಗಿದೆ. ಅಮ್ಮ ಮತ್ತೆ ಅತ್ತೆಗೆ ತಗೊಂಡು ಬರ್ತೀನಿ. ಅದೊಂದು ನಾನೊಂದು ವಿಡಿಯೋ ಮಾಡ್ಬೇಕಂತ ಹೇಳ್ತಿದ್ನಲ್ಲ, ಬರ್ತೀನಿ. ಎಷ್ಟು? 900ಗೆ 2 ಅಂತೆ. 900 ರೂಪಾಯಿಗೆ 2? ಓ, ಇದಕ್ಕೆ ಪ್ಯಾಂಟ್ ಬರಲ್ವಾ? ಪ್ಯಾಂಟ್ ಇಲ್ಲ, ಬರೀ ಓಕೆ, ಬರೀ ಓಕೆ ಟಾಪು. ಓಕೆ, ಕಾಟನ್ನು ಸ್ಯಾಟಿನು ಎಲ್ಲ ರೀತಿ ಮೆಟೀರಿಯಲ್ ಚೆನ್ನಾಗಿದೆ. ಹೌದಾ? ಚೆನ್ನಾಗಿದ್ದಾವೆ ಬೇಬಿ ಬಟ್ಟೆಗಳು. ವೈಟ್ ಸೈಡ್ ಜಾಸ್ತಿ ಇವ್ರುಗಳು ವೈಟೇ ಸೆಲೆಕ್ಟ್ ಮಾಡೋದು. ಚೆನ್ನಾಗಿದೆ ಬೇಬೆ, ಟೈಮ್ ಆಗ್ತಾ ಬಂತು. ನೀನು ಯಾವುದು ಸೆಲೆಕ್ಟ್ ಮಾಡ್ತೀಯಾ ಅದೊಂದ್ಸಲ ವೇರ್ ಮಾಡಿ ನೋಡ್ಕೊ, ಅದನ್ನೇ ತಗೊಳ್ಳೋಣ. ಓಕೆನಾ? ಬೇಗ ತಾಳೆ. ಆ್ಯಕ್ಚುಲಿ ಮಕ್ಕಳಿದ್ದಿದೆ. ಕ್ಯೂಟಿಗೆ ಇಲ್ಲಿ ನೋಡಿ, ನಮ್ಮ ಕ್ಯೂಟಿಗೆ. ಬಟ್ ಇಷ್ಟು ದಪ್ಪ ಇಲ್ಲ, ಇನ್ನೂ ಸಣ್ಣ ಇದ್ದಾಳೆ ಸರ್. ಇಷ್ಟ ಆಗುತ್ತೆ ಇವಾಗ. ಇಷ್ಟ ಆಗುತ್ತಾ ಈಗ? ಆಗುತ್ತೆ. ಓಕೆ, ಮಕ್ಕಳಿದು ಸರ್, ಇದನ್ನ ನಿಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಕ್ಕಳಿದು ಇಲ್ಲೇ ಇದೆ ಅಂತ. ಕಲೆಕ್ಷನ್ ನೋಡಿ ಸರ್, ಕಲೆಕ್ಷನ್ಸ್ಗಳು ಸೂಪರ್. ಸರ್, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲ ಥರ ಬಟ್ಟೆಗಳು ಇಲ್ಲಿ ಸಿಗತ್ತೆ. ಮಕ್ಕಳಿಂದನೂ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ನ್ಯೂ ಬಾರ್ನ್ ಇದೆಯಾ ಬೇಬಿ? ಅಲ್ಲಿ ನೋಡು, ಗ್ರ್ಯಾಂಡ್ ಇದು. ಇದಕ್ಕೆ ಬರ್ತ್ಡೇಗಳಿಗೆಲ್ಲ ವೇರ್ ಮಾಡೋದು ಇದನ್ನು. ಚೆನ್ನಾಗಿದೆ ಬಟ್ಟೆಗಳು ಬೇಬಿ. ಸರ್, ಇದೆಲ್ಲ ನಿಮಗೆ 800 900ಗೆ ಸಿಕ್ಬಿಡುತ್ತೆ ನಮ್ಮಲ್ಲಿ. ಓಕೆ, ಇದರಲ್ಲಿ ಆಫರ್ಸ್ ಇಲ್ವಾ ಸರ್? 1 2 ತಗೊಂಡ್ರೆ 3 ತಗೊಂಡ್ರೆ 2000 3000 ಇರುತ್ತೆ ನಿಮಗೆ. ಓಕೆ, ಅದರಲ್ಲೇ ಡಿಸ್ಕೌಂಟ್ ಕೊಡ್ತೀರಾ ನೀವು? ಒಂದು ಡಿಸ್ಕೌಂಟ್ ಇರುತ್ತೆ ಸರ್. ನೋಡಿ ಸರ್, ಇದು 960 ಆಗುತ್ತೆ ಜಸ್ಟ್. ಓಕೆ, ಚೆನ್ನಾಗಿದೆ. ವಾವ್, ಸಕ್ಕತ್ ಗ್ರ್ಯಾಂಡ್ ಅನ್ಸುತ್ತೆ ಬೇಬಿ. ಬರ್ತ್ಡೇಗೆ ಮಸ್ತಿದೆ ಚೆನ್ನಾಗಿದೆ ಸರ್. ಇದು 1700 ಡಿಸ್ಕೌಂಟ್ ಹೋಗಿ 1360 ರುಪೀಸ್. ಓಕೆ, ಚೆನ್ನಾಗಿದೆ. ಆರಾಮ್ಸೆ ತಗೋಬೋದು ಬೇಬಿ. ನಮ್ಮಲ್ಲಿ ಏನೇನು ತಗೊಂಡ್ರು ಹೋಲ್ಸೇಲ್ ಕಾನ್ಸೆಪ್ಟ್ ಸರ್. ನಮ್ಮ ಬಾಕ್ಸ್ ನೋಡಿ ಎಷ್ಟು ದಪ್ಪ ಇದೆ ಬಟ್ಟೆಗಳದು. ನೋಡಿ ಸರ್ ಹೇಗಿದೆ ಇದು ನೋಡಿ. ಚೆನ್ನಾಗಿದೆ. ಚೆನ್ನಾಗಿದೆ. ಮಿಸ್ ಎಲ್ಲ ಆಗಲ್ಲ. ಓಕೆ,
ಬೇಬಿ ಒಂದು ಕೆಲಸ ಮಾಡೋಣ, ಈಗ ಹಬ್ಬಕ್ಕೆ ನೀನು ಒಂದು ಸೆಲೆಕ್ಟ್ ಮಾಡ್ಕೊ. ಒಂದು ಚೂಡಿದಾರ್ ಆಗಿರ್ಬೋದು ಅಥವಾ ಕುರ್ತಿ ಆಗಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಯಾವುದೋ ಒಂದು ಪೇರ್ನ ತಗೋ. ಸೊ ನಾನೊಂದು ಪೇರ್ನ ತಗೊಳ್ತೀನಿ. ಸೊ ಕ್ಯೂಟಿಗೆ ಒಂದು ತಗೊಳ್ಳೋಣ. ಓಕೆನಾ? ನೀನು ಯಾವುದು ತಗೊಳ್ತೀಯ ಸೆಲೆಕ್ಟ್ ಮಾಡು. ಓಕೆನಾ? ಓಕೆ, ನನ್ನ ಬೇಬಿ ಹೋಗಿ ಸುಮಾರು ಹೊತ್ತಾಯ್ತು. ಬಂದ್ಲು ಬೇಬಿ. ಚೆನ್ನಾಗಿ ಕಾಣ್ತಿದೆ ಕಣೆ. ಚೆನ್ನಾಗಿದೆಲ್ಲ ಕಲರ್. ಹಾಂ, ಐ ಥಿಂಕ್ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ಇದು ಇಷ್ಟ ಇದೆ. ಗಾಳಿ ಇನ್ನೊಂದಿದೆಯಲ್ಲ, ಅದನ್ನು ಹಾಕಬಾ. ಅದು ಮಾಡಲಾ? ನಿನಗೆ ಯಾವುದಾದ್ರು ಚೆನ್ನಾಗಿರೋದು ತೋರಿಸಿ ಸರ್. ತೆಗಿತವ್ರೆ. ಬಾ ಆಯ್ತಲ್ಲ. ಬಂದ್ಲು ಬೇಬಿ. ಎರಡು ಚೆನ್ನಾಗಿದೆ ಕಣೆ. ಚೆನ್ನಾಗಿದೆ ಕಲರು. ಬಟ್ ಯಾವುದಾದ್ರು ಒಂದು ತಗೋ. ಎರಡು ಕೊಡ್ಸಿ ಚೆನ್ನಾಗಿದ್ರೆ. ಬೇರೆ ಕಡೆ ಹೋಗಿದ್ರೆ ಜಾಸ್ತಿ ರೇಟಿಗೆ ಒಂದು ಕೊಡ್ಸಿದ್ದೆ ತಾನೆ. ಸರ್ ಇದು ಚೂಡಿದಾರು ಬೈ ಟು ಗೆಟ್ ಒನ್. 3 ತಗೋಬೋದು. 2600ಕ್ಕೆ 3. 2600ಕ್ಕೆ 3. ನೀನು ಬೇರೆ ಕಡೆ ಹೋಗಿದ್ರೆ 3 ಕೊಂಡು ಕೊಡ್ಸಿದ್ದೆ ತಾನೆ. ಸರ್ ಸಿಂಗಲ್ಗೆ 960. ಓಕೆ, ಒಂದು ತಗೊಂಡ್ರೆ 960 ಬೇಬಿ. 2600 ರೂಪಾಯಿಗೆ 3. 3 ಜನ ಹಾಕೋಬೋದಾ? ಬೇಡ, ನನಗೆ 3 ಕೊಡ್ಸು. ಚೆನ್ನಾಗಿದೆ ಬೇಬಿ. ಒಂದು ಕೆಲಸ ಮಾಡು, ಇನ್ನೊಂದು ಸೆಲೆಕ್ಟ್ ಮಾಡು. ಬಾ ಹಾಗೆ ಬಾ. ಯಾವುದಾದ್ರು ಇನ್ನೊಂದು ಸೆಲೆಕ್ಟ್. ಆ್ಯಕ್ಚುಲಿ ಆ ರೆಡ್ ನಂಗೆ ಅದು ತುಂಬ ಇಷ್ಟ ಆಯ್ತು. ಇದುವೇ ಚೆನ್ನಾಗಿದೆ. ಇನ್ನೊಂದು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊ ನೋಡೋಣ. ಯಾವ್ದು ತಗೊಂಡ್ತೀಯ ನೋಡು. ಯಾವ ಕಲರು? ನೀನು ತಗೊಳ್ಳ. ಬೇಬಿ ಲಾಟ್ರಿ ಅಲ್ಲ ಬೇಬಿ. 2600ಕ್ಕೆ 3. ಆ್ಯಕ್ಚುಲಿ ಇದು ತಗೋ ಬೇಬಿ, ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ಗ್ರೀನ್ ತಾನೇ ಅದು? ಅದೇ ಡಾರ್ಕ್. ಓಕೆ. ಹಾಂ, ಇದು ತಗೋ, ಇದು ಚೆನ್ನಾಗಿ ಕಾಣುತ್ತೆ. ಹಾಂ ಬಿಡಂಗ. ಬೇಗ ಫಟಾಫಟ್ ಅಂತ ಬೇಗ. ನೆಕ್ಸ್ಟ್ ನನಗೆ ಬಟ್ಟೆಗಳು ನೋಡ್ಕೋಬೇಕು. ಹಾಂ ಸರಿ. ನಿಂದು ಮುಗಿದ್ರೆ ನಾನು ಸ್ಟಾರ್ಟ್ ಮಾಡ್ಕೋಬೋದು. ಓಕೆ. ಹೇಳ್ಕೊ ಜೋರಾಗಿ ಬಾಗ್ಲಕ್ಕ. ನೋಡಿ ಚೆನ್ನಾಗಿ ಕಾಣ್ತಿದ್ದೀನಲ್ಲ ನಾನು. ನೋಡಿ ಶೂ ಎಲ್ಲ ಹಾಕೊ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಅಪರೂಪ ರೆಡಿಯಾಗಿ ಬರೋದು. ನಾರ್ಮಲಾಗಿ ಒಂದು ಚಡ್ಡಿ ಒಂದು ಟಿ ಶರ್ಟ್ ಹಾಕೋ ಓಡಾಡ್ತಿರ್ತೀನಿ ನಾನು. ಬಾ. ಓಹ್, ಚೆನ್ನಾಗಿ ಕಾಣ್ತಿದೆ ಬೇಬಿ. ಚೆನ್ನಾಗಿದೆಯಾ? ಈ 3 ಫಿಕ್ಸ್ ಇಟ್ಕೊಬಿಡು. ಫಿಕ್ಸು ಚೆನ್ನಾಗಿದೆಲ್ಲ. ಚೆನ್ನಾಗಿ ಕಾಣ್ತಿದೆ ನಿಜವಾಗ್ಲೂ. ಸಣ್ಣ ಕಾಣ್ತಿದ್ಯಾ ಬೇಬಿ ಬಟ್ಟೆಯಲ್ಲಿ? ಸಣ್ಣ ಇದ್ದೀನಿ, ಕಾಣೋದೇನ ಬಿಡು. ನೀನು ಸಣ್ಣ ಇದೆಯಾ? ಡ್ರೆಸ್ ಮಾಡ್ಕೊಳ್ತೀನಿ ಬಿಡು. ಆಯ್ತಾಯ್ತು ಬಾರಮ್ಮ. ಕೊನೆಗೂ ಒಳ್ಳೆ ಲಾಟ್ರಿ ಹೊಡೆದ್ಲು ನನ್ನ ಬೇಬಿ. ಹೆಂಗೆ ಎತ್ಕೊಬತ್ತಾಳ ನೋಡಿ. 3 ಫಿಕ್ಸ್. ಲಾಂಡ್ರಿಗೆ ಒಗೆಯೋಕ್ಕೆ ವಾಷಿಂಗ್ ಮಿಷಿನ್ ಮನೇಲಿ ಹಾಕಕ್ಕೆ ಹೋಗ್ತೀಯಲ್ಲ. ಕೊಡ್ತಾರಲ್ಲ. ಹಾಂ ಸರಿ, ಅದು ಬಿಡು. ಇವಾಗ ನನಗೆ ಪಟ್ಟಂತ ಸೆಲೆಕ್ಟ್ ಮಾಡು. ಸರಿ. ನನ್ನ ಕ್ಯೂಟಿಗೆ ಯಾವ ಥರದ್ದು ಸೆಲೆಕ್ಟ್ ಮಾಡೋಣ? ನನ್ನ ಬೇಬಿಗೆ ಹೇಳ್ತೀನಿ. ಓ ತಗೊಬಂದ್ಲು. ನೋಡಿ ಇವೆರಡು. ಓಕೆ. ಒಂದು ಫಾರ್ಮಲ್ಸ್. ಓಕೆ. ಇನ್ನೊಂದು ಜೀನ್ಸ್ ಕ್ಯಾಶುವಲ್. ಕ್ಯಾಶುವಲ್. ಸರಿ, ಹಾಗಾದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ನಾನು ಹೋಗಿ ವೇರ್ ಮಾಡೋದಷ್ಟರಲ್ಲಿ ಕ್ಯೂಟಿಗೆ ಟೈಮ್ ವೇಸ್ಟ್ ಆಗ್ತಾಯಿದೆ. ಜಾಸ್ತಿ ಹಸುವಾಗ್ತಿದೆ ಆಲ್ರೆಡಿ ನನಗೆ. ಕ್ಯೂಟಿಗೆ ಯಾವುದಾದ್ರು ಸೆಲೆಕ್ಟ್ ಮಾಡಾಯ್ತಾ? ಓಕೆ, ಹೋಗಿ ಬಟ್ಟೆ ಹಾಕೊಬರ್ತೀನಿ. ತಗೋ. ಎಷ್ಟೊತ್ತು ಬಾರೋ ಒಂದು ಪ್ಯಾಂಟ್ ಶರ್ಟ್ ಹಾಕೊಳಕ್ಕೆ? ತೆಗಿ. ಆಗಿಲ್ವಾ? ಎಷ್ಟೊತ್ತು ಬೇಕು ಒಂದು ಪ್ಯಾಂಟ್ ಶರ್ಟ್ ಹಾಕೊಳಕ್ಕೆ ನಿನಗೆ? ಹೆಂಗಿದೆ? ಚೆನ್ನಾಗಿ ಕಾಣಿಸ್ತೈತೆ. ಕಾಣ್ತಿದ್ದಲ್ಲ? ಆ ಥರ ಪ್ಯಾಂಟ್ ಅಲ್ವಾ? ಆ್ಯಕ್ಚುಲಿ ನಂಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದು ಫಾರ್ಮಲ್ಸ್ ಸ್ಟ್ರೆಚ್ ನೋಡಿ. ಮೇನ್ ನೀನು ಎಲ್ಲದರಲ್ಲೂ ನೋಡೋದೇ ಅದು. ಕಂಪ್ಲೀಟ್ ಸ್ಟ್ರೆಚ್ ಇರಬೇಕು ನನಗೆ. ಈ ಕಡೆ ಬಾ, ಈ ಕಡೆ ನಿಂತ್ಕೊ. ಒಂದು ಲುಕ್ ತಗೊಂತೀನಿ. ಚೆನ್ನಾಗಿ ಕಾಣಿಸ್ತೈತೆ. ಈ ಕಲರ್ ಇಲ್ಲ ತಾನೇ? ಇಲ್ಲ ಅಂದರೆ ಇತ್ತು ಹಳೇದು, ಅದು ಹಳೇದಾಗಿದೆ. ಚೆನ್ನಾಗಿ ಕಾಣಿಸ್ತೈತೆ. ಇನ್ನೊಂದು ತಗೊಂಬ, ಇನ್ನೊಂದು ಹಾಕೋ ನೋಡೋಣ. ಹಾಂ ಬಂದ. ಚೆನ್ನಾಗಿ ಕಾಣಿಸ್ತೈತೆ. ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತೈತೆ. ನಾನು ಹೇಳ್ತಿದ್ದಾನೆ ನೀ ಈ ಥರ ಪ್ಯಾಂಟ್ ಹಾಕ ಅಂತ. ಎಲ್ಲ ಹಾಕಂತೀಯ ನೀನು? ಈ ಕಡೆ ಬಾ. ಇಲ್ಲಿ ಜೀನ್ಸ್ ನಾನು ಹಾಕೊಳ್ಳಲ್ವಲ್ಲ. ಬಟ್ ಇದು ಚೆನ್ನಾಗಿ ಕಾಣಿಸ್ತೈತೆ. ಕಲ್ಲರು ಎರಡಕ್ಕೂ ಚೆನ್ನಾಗಿ ಕಾಣಿಸ್ತೈತೆ. ಒಂದ್ಸಲ ಇದಕ್ಕೆ ಒಂದು ಫಾರ್ಮಲ್ ವೇರ್ ಮಾಡ್ತೀನಿ ನೋಡೋಣ. ಸರ್ ಇದಕ್ಕೆ ಒಂದು ಪ್ಲೇನ್ ಶರ್ಟ್ ಅಲ್ಲ, ಇದೇ ಶರ್ಟಿಗೆ ಹಾಂ ಫಾರ್ಮಲ್ ಪ್ಯಾಂಟ್ ಟ್ರೈ ಮಾಡ್ತೀನಿ. ಪ್ಯಾಂಟ್ ಹಾಕಿದ್ದಕ್ಕೆ ಸೇಮ್ ಒಂದು ವರ್ಷದ ಥರನೇ ಕಾಣ್ತಿದೆ. ಹಲೋ ಅರ್ಜುನ್, ಹೋಗಿ ಸರ್. ಇಲ್ಲೂ ಅರ್ಜುನ್ ಅವರೇ, ಹೋಗಿ ಚೇಂಜ್ ಮಾಡ್ಕೊಬರ್ ಹೋಗಿ. ಡಬ್ ಕೊಡ್ತವ್ರೆ. ಬಟ್ ಈ ಪ್ಯಾಂಟ್ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿ ಕಾಣ್ತೈತಲ್ಲ? ಶರ್ಟ್ ಪ್ಯಾಂಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಬೇಗ ಬಾ, ಅರ್ಧ ಗಂಟೆ ಮಾಡಬೇಡ. ನೋಡಿ. ಚೆನ್ನಾಗಿ ಕಾಣಿಸ್ತಿದೆ. ಅದೇನೋ ಸ್ಟೈಲ್ ನಿಂದು? ಅದೇ ಅಲ್ಲು ಅರ್ಜುನ್ ಅಂದ್ರಲ್ಲ ಅವರು. ಅದಕ್ಕೆ ಈ ಕಡೆ ಬಾ. ಅದಕ್ಕೆ ಅಲ್ಲು ಅರ್ಜುನ್ ಸ್ಟೈಲಾ? ಬೇಡ, ನೀನು ಅಲ್ಲು ಅರ್ಜುನ್ ಸರ್. ಸಿಂಪಲ್. ಚೆನ್ನಾಗಿ ಕಾಣಿಸ್ತೈತೆ. ಇದಕ್ಕೂ ಚೆನ್ನಾಗಿ ಕಾಣಿಸ್ತೈತೆ. ಅಂದ್ರೆ ನಂಗೆ ಜೀನ್ಸ್ಗಿಂತ ನಂಗೆ ಈ ಥರದನ್ನೇ. ಈ ಕಡೆ ಬಾ, ಈ ಕಡೆ ಬಾ ಸರ್. ನೋಡಿ, ನೀವು ಅಲ್ಲು ಅರ್ಜುನ್ ಬಂದರು. ಜೀನ್ಸ್ಗಿಂತ ನಂಗೆ ಇದು ಏನೋ ಒಂಥರ ಕಂಫರ್ಟಬಲ್ ಫೀಲ್ ಆಗಿದೆ. ನನಗೆ ಹೇಳ್ತೀಯ ಅರ್ಧ ಗಂಟೆ ಅಂತ. ನೋಡು
ನಾ ಬಟ್ಟೆ ತಗೊಳಕ್ ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಬರೀ ನೋಡ್ತಾನೆ ಇದೆ ಯಾವಾಗ್ಲಿಂದ. ಅಲ್ಲ ಇದು ನೀನು ಹೇಳು ಯಾವ್ದು ಒಟ್ಲಲ್ಲಿ 2 ಪೇರ್ ತಗೊಂತೀನಿ, ಜೀನ್ಸು ಇದು ಇಲ್ವಾ? ಫಸ್ಟ್ ಹಾಕೊಂಡಿದ್ದು ಓಕೆ ಬಿಡು, ಅದೇನು ಶರ್ಟ್ ಮತ್ತೆ ಫಾರ್ಮಲ್ಸ್ ಏನು ಹಾಕೊಂಡು ಅದು ಕನ್ಫರ್ಮ್, ಅದು ಒಂದು ಓಕೆ. ಇಲ್ಲ ಅಂದ್ರೆ ಒಂದು ಜೀನ್ಸು ಹ್ಞೂ ಫಾರ್ಮಲ್ಸ್ ಪೂರ್ತಿ ತಗೊಂತೀಯ ಸೆಟ್ಟು? ಫಾರ್ಮಲ್ಸ್ ಅವಾಗ ಏನು ತಗೊಂಡೆ ಅದು ತಗೊಂತೀನಿ, ಶರ್ಟ್ ಮತ್ತೆ ಪ್ಯಾಂಟ್. ಇದೇ ತಗೋ, ಇವೆರಡು ಚೆನ್ನಾಗಿ ಕಾಣಿಸ್ತೈತೆ. ಇದು ಚೆನ್ನಾಗಿದೆ ಅಲ್ಲ? ಹಾಂ Done. ಆಯ್ತಾ ನಿಂದು? ಅದೇ ಇವಾಗ ಹೇಳ್ದಂಗೆ ಫಾರ್ಮಲ್ಸ್ ತಗೊಂತೀನಿ, ಈ ಶರ್ಟಿಗೆ ಇದು ತಗೊಂತೀನಿ, ಜೀನ್ಸ್ ಬೇಡ. ಹಾಂ ಜೀನ್ಸ್ ಬೇಡ ಬಿಡು, ಅವೆರಡು ತಗೋ. ಚೆನ್ನಾಗಿದೆ. ಬರೀ ಬೇಗ ಪ್ಯಾಕ್ ಮಾಡ್ಕೊ, ಹೊಟ್ಟೆ ಸಿತೈತೆ ನಂಗೆ ಹೋಗ್ಬೇಕು. ಕ್ಯೂಟಿಗೆ ಸೆಲೆಕ್ಟ್ ಮಾಡ್ದೆ? ಹ್ಞೂ ಮಾಡಿದ್ದೀನಿ. ಯಾವ್ದು ಬೇಬಿ? ಇದೆ ಇದಾ? ಗ್ರೀನ್ ಕಲರ್ ಚೆನ್ನಾಗಿದೆ. ಓಕೆ. ಅವ್ಳ ಸೈಜಿಗೂ ಆಗುತ್ತೆ. ಆ್ಯಕ್ಚುಲಿ ನಾನೇನು ಶರ್ಟ್ ತಗೊಂಡಿದ್ದೀನಿ ಅದಕ್ಕೆ ಮ್ಯಾಚಿಂಗ್ ಇದೆ ಬಿಡು. ಇದು ಅಲ್ಲೊಂದಿದೆ ನೋಡು, ಇತ್ತಾನೆ ನಾವು ಫಸ್ಟ್ ನೋಡಿದ್ದು. ಬಟ್ ಸ್ವಲ್ಪ ದೊಡ್ಡದಾಗುತ್ತೆ. ಅದು ಸ್ವಲ್ಪ ದೊಡ್ಡದಾಗುತ್ತೆ ಬಿಡಿ. ಇದು ಕರೆಕ್ಟಾಗಿದೆ, ಇದೇ ತಗೋ, ಇದೇ ತಗೋ. ಓಕೆ ಫಿಕ್ಸ್. ಈಗ ಯಾವ್ದಾಯ್ತು ಬೇಬಿ? ನಾನು 2 ಜೊತೆ ತಗೊಂಡೆ, ಇವಳು 3 ಜೊತೆ ತಗೊಂಡಿದ್ದಾಳೆ. ನಂದು 2 ಜೊತೆದು ಸರ್ 850 ಅಲ್ವಾ? 850 850 2. ಇವಳು 2600 ರೂಪಾಯಿದು 3 ಚೂಡಿದಾರು. ಸರ್ ಇದೆಷ್ಟಾಗತ್ತೆ? ಅದು 1100. 1100 ರೂಪಾಯಿ ಅಲ್ಲ 790. ಓಕೆ 790 ಡಿಸ್ಕೌಂಟ್ ಇದೆ. ರೂಪಾಯಿ ಡಿಸ್ಕೌಂಟ್ ಹೋಗಿ 790 ರೂಪಾಯಿ. ಓಕೆ ಶಾಪಿಂಗ್ ಆಯಿತು, ಹೊಟ್ಟೆ ಹಸುವಾಗ್ತಿದೆ, ಈಗ ಹೊರಡ್ತೀವಿ ನಾವು. ಬೇಬಿ ಮಸ್ತ್ ಶಾಪಿಂಗ್ ಆಯ್ತಾ? ಬೇಬಿ ಸೀರಿಯಸ್ ಆಗಿ ಹೇಳ್ತೀನಿ, ಒಳ್ಳೆ ಪ್ರೈಸು ಬೇಬಿ. ಹೌದು ಬೇಬಿ, ನಂಗೆ ಗೊತ್ತಿರಲಿಲ್ಲ ಇಷ್ಟೊಂದು ಆಫರ್ ಎಲ್ಲ ಇದೆ ಅಂದ್ಬಿಟ್ಟು. ಮಾತ್ರ ಗೊತ್ತಿರಲಿಲ್ಲ ಬೇಬಿ. ಸಖತ್ ಹೊಟ್ಟೆ ಹಸಿದೈತೆ. ಮನೇಲಿ ಏನು ಅಡುಗೆ ಮಾಡೋರೆ? ಮೂಲಂಗಿ ಸಾರು. ನನಗೆ ಮೂಲಂಗಿ ಸರ್ ಬೇಡ, ಇಲ್ಲೇ ಅದ್ರ ಒಳ್ಳೆ ಹೋಟೆಲ್ ಕರ್ಕೊಂಡೋಗಿ ತುಂಬಾ ಹೊಟ್ಟೆ ಹಸಿದೈತೆ. ಆಲ್ರೆಡಿ ಇಲ್ಲೇ ದುಡ್ಡು ಖರ್ಚಾಗೈತೆ, ಮನೆಗೆ ಕಡಿಮೆ ದುಡ್ಡಿಗೆ ತಾನೆ ತಗೊಂಡಿದ್ದು. ಪ್ಲೀಸ್ ಕಣೆ ಕರ್ಕೊಂಡೋಗಿ, ಹೊಟ್ಟೆ ಹಸಿದೈತೆ. ಏನ್ ಬೇಕು? ಚಿತ್ರಾನ್ನ, ಪಲಾವ? ಅದನ್ನ ನೀನ್ ತಿನ್ನ, ನನಗೆ ಬಿರಿಯಾನಿನ ಬೇರೆ ಏನಾದ್ರು ಕೊಡ್ಸಿ. ಸರಿ ಬಿಡು, ಕೊಡ್ತೀಯಾ? ಇನ್ನೇನು ತಿನ್ನೋದು ಬಿಟ್ರೆ ಇನ್ನೇನು ಕೆಲಸ ನಿಂಗೆ? ಓಕೆ ಸಮಾಧಾನ ಆಯ್ತಾ? ನೋಡಿ ಕೈಮಾ ಉಂಡೆ ತಗೊಂಡವಳು ನೋಡಿ. ಇಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬರ್ತಿದೆ. ಇನ್ನೊಂದೇನಂದ್ರೆ ನಮ್ಮ ಮುದ್ದೆನ ಕಚ್ಚಿ ತಿನ್ನೋದು ನಾನು. ಯಾವಲ್ಲೂ ನುಂಗ್ಬೇಕು. ಇವತ್ತಿನ ವಿಡಿಯೋ ಹೆಂಗಿತ್ತಂದರೆ ಬ್ಲಾಗ್ ಪರ್ಚೇಸಿಂಗ್ ಶಾಪಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು. ಅದರಲ್ಲ ಒಂದೊಂದು ತಗೊಂಡು ಒಂದು ಅನ್ಕೊಂಡು 3 ತಗೊಂಡೆ, ಖುಷಿ ಆಯಿತು. ಇವಾಗ 3 ಕೈಮಾ ಉಂಡೆ ಬೇರೆ ಬಂದಿದ್ದೆ, ಅದಿನ್ನೂ ಖುಷಿ ಆಯಿತು. ಇಲ್ಲಿ 2 ನನಗ ಒಂದು ಪಾಪ ಅಂತ ಬೇಕಾದ್ರೆ ಒಂದು ಕೊಡ್ತೀವಿ, ಸಾಕು ತಿನ್ನು. ಅದು ದಪ್ಪ ಇದೆ ಕೈಮಾ ಉಂಡೆ, ಸಾಕು ಒಂದೇ. ಓಕೆ ಇವತ್ತಿನ ದಿನ ಮಾತ್ರ ಸೂಪರ್ ಆಗಿತ್ತು. ನನಗೆ ಒಳ್ಳೆ ಬಟ್ಟೆ, ಒಳ್ಳೆ ಊಟ ಮಾತ್ರ ಸಿಕ್ತು. ನಂದು ದುಡ್ಡು ಖರ್ಚಾಯ್ತು. ಹಂಗಾರೆ ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಹೊಟ್ಟೆ ಲೋಡ್ ಆಯ್ತಿದೆ. ಒಳ್ಳೆ ಬಟ್ಟೆ ಆಯ್ತು, ಒಳ್ಳೆ ಊಟ ಆಯ್ತು, ಖುಷಿ ಆದ ನೀನು. ಸರಿ ಬಿಡು, ಹಾಗಾದ್ರೆ ಎಂಡ್ ಮಾಡು. ಓಕೆ ಮಾತಾಡೋಕ್ಕಾಗ್ತಿಲ್ಲ ಅಂತ ಎಂಡ್ ಮಾಡ್ತೀನಿ. ಓಕೆ ಈ ಥರ ನಮ್ಮ ಬ್ಲಾಗ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಹೀರೋಸ್, ಬಾಯ್.